ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು, ಎಸ್ಪಿಪಿ ಕನ್ನಡ ಅಧ್ಯಯನ ಸಂಸ್ಥೆ, ಮಂಗಳೂರು ವಿಶ್ವವಿದ್ಯಾನಿಲಯ ಹಾಗೂ ಗಿಳಿವಿಂಡು ಮಂಗಳೂರು ಇವರ ಸಹಯೋಗದಲ್ಲಿ ನಡೆಯುತ್ತಿರುವ ಎಂ ಗೋಪಾಲಕೃಷ್ಣ ಅಡಿಗರ ಜನ್ಮ ಶತಮಾನೋತ್ಸವ ವಿಚಾರ ಸಂಕಿರಣದ ಅಂತಿಮ ಘಟ್ಟದಲ್ಲಿದ್ದೇವೆ. ಈ ಸಮಾರೋಪ ನುಡಿಗಾಗಿ ನಮ್ಮ ಜೊತೆಗಿರುವವರು ಪ್ರೊಫೆಸರ್ ಡೊಮಿನಿಕ್, ನಿರ್ದೇಶಕರು, ಕನ್ನಡ ಅಧ್ಯಯನ ಸಂಸ್ಥೆ, ಬೆಂಗಳೂರು ವಿಶ್ವವಿದ್ಯಾನಿಲಯ. ಪ್ರೊಫೆಸರ್ ಶಿವರಾಮ್ ಶೆಟ್ಟಿ ಸರ್, ಅಧ್ಯಕ್ಷರು, ಗಿಳಿವಿಂಡು, ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಕಾರ್ಯಕ್ರಮ ಸಂಪನ್ನಗೊಳ್ಳುವಂತ ಈ ಹೊತ್ತಿನಲ್ಲಿ ಸಮಾರೋಪ ಭಾಷಣಕ್ಕಾಗಿ ನಮ್ಮ ಜೊತೆಗಿರುವ ಪ್ರೊಫೆಸರ್ ಡೊಮಿನಿಕ್ ಇವರಿಗೆ ಪುಷ್ಪ ಹಾಗೂ ಪುಸ್ತಕವನ್ನು ನೀಡಿ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಎಸ್ಪಿಪಿ ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರಾದಂತಹ ಪ್ರೊಫೆಸರ್ ನಾಗಪ್ಪ ಗೌಡ ಆರ್ ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಮೊದಲನೇದಾಗಿ ಇದೀಗ ಸಮಾರೋಪ ನುಡಿ. ಪ್ರೊಫೆಸರ್ ಡೊಮಿನಿಕ್ ಇವರ ಕಿರು ಪರಿಚಯ ಹೀಗಿದೆ. ಶ್ರೀಯುತರು ಸಾಹಿತಿಗಳಾಗಿ, ಸಾಂಸ್ಕೃತಿಕ ಚಿಂತಕರಾಗಿ, ಭಾಷಾ ತಜ್ಞರಾಗಿ, ವಿಮರ್ಶಕರಾಗಿ ಹಲವಾರು ಕೃತಿಗಳನ್ನು ರಚಿಸಿರುತ್ತಾರೆ. ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಮತ್ತು ತತ್ವಶಾಸ್ತ್ರ ವಿಭಾಗದ ನಿರ್ದೇಶಕರಾಗಿಯೂ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ನ್ಯಾಕ್ ಪೀರ್ ಟೀಮ್ ವಿಸಿಟ್ಸ್ಗೆ ಸಮನ್ವಯ ಸದಸ್ಯರಾಗಿ ಯುಜಿಸಿಗೆ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದಲ್ಲಿ 2 ವರ್ಷಗಳ ಕಾಲ ಮೌಲ್ಯಮಾಪನ ಹಾಗೂ ಆಡಳಿತದ ರಿಜಿಸ್ಟ್ರಾರ್ ಆಗಿ, ರಾಮನಗರ ಬೆಂಗಳೂರು ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಕೇಂದ್ರದಲ್ಲಿ ನಿರ್ದೇಶಕರು ಹಾಗೂ ವಿಶೇಷ ಅಧಿಕಾರಿಯಾಗಿ, ಬೆಂಗಳೂರು ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಕೇಂದ್ರ ಕೋಲಾರದಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. PhD ವಿದ್ಯಾರ್ಥಿಗಳಿಗೆ ಸಂಶೋಧನಾ ಮಾರ್ಗದರ್ಶನವನ್ನು ಮಾಡಿರುತ್ತಾರೆ. ಇಂಗ್ಲಿಷ್ ಹಾಗೂ ಕನ್ನಡ ಎರಡರಲ್ಲಿಯೂ ಬರಹಗಾರರಾಗಿ 10 ಪುಸ್ತಕಗಳನ್ನು ಪ್ರಕಟಿಸಿರುತ್ತಾರೆ. 500ಕ್ಕೂ ಹೆಚ್ಚು ಲೇಖನಗಳನ್ನು ಬರೆದಿರುತ್ತಾರೆ. ಇದೀಗ ವೇದಿಕೆ ಪ್ರೊಫೆಸರ್ ಡೊಮಿನಿಕ್ ಸರ್ ಇವರ ಸಮಾರೋಪದ ನುಡಿಗಾಗಿ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನನ್ನ ಗುರುಗಳು ಮತ್ತು PhD ಮಾರ್ಗದರ್ಶಕರು ಆಗಿದ್ದರು ಶಿವರಾಮ್ ಶೆಟ್ಟರವರು, ಹಾಗೆ ನಾಗಪ್ಪಗೌಡರು ಈಗಿನ ಸಂಸ್ಥೆಯ ಒಂದು ಕಟ್ಟುವಿಕೆಯಲ್ಲಿ ಸಕ್ರಿಯ ಪಾತ್ರ ವಹಿಸಿ ಈ ಒಂದು ಕಾರ್ಯಾಗಾರಕ್ಕೆ ಕಾರಣಕರ್ತರು ಹೌದು. ಮತ್ತು ಪ್ರಕಾಶ್ ಶೆಟ್ಟಿ ಅವರು ಈ ಹಿಂದೆ 1 ತಿಂಗಳ ಹಿಂದೆ ಅಥವಾ 1.5 ತಿಂಗಳ ಹಿಂದೆ ಅಲ್ಲಿ ಸಾಹಿತ್ಯ ಪರಿಷತ್ತಲ್ಲಿ ಯಾರ್ಯಾರಿಗೆ ಬಹುಮಾನ ಕೊಡಬೇಕು ಕೊಡಬಾರ್ದು ಇದರಲ್ಲಿ ಒಂದಾಗಿದ್ವಿ. ಬಟ್ ಅದಕ್ಕಿಂತ ಹೆಚ್ಚಿಗೆ ಅವರ ಒಳನೋಟಗಳು ನನಗೆ ತುಂಬ ಖುಷಿ ಅನಿಸುವಂಥದ್ದು. ಅದೇ ರೀತಿ ಇಲ್ಲಿ ಎದುರಿಗೆ ನಮ್ಮ ಸೋಮಣ್ಣವರಿದ್ದಾರೆ, ಧನಂಜಯ್, ರಾಜಶೇಖರ್, ಬೆಳಿಗ್ಗೆ ಅವರೇ ಆರಂಭಿಸಲಿ ಒಂದು ರೀತಿ ಚೆಂಡನ್ನ ಗೋಲ್ ಹೊಡಿಲಿಕ್ಕೆ ತೂರಿದವರು, ಹಾಗೆ ಭಾರತಿ ದೇವಿಯವರು ಮತ್ತು ಎಲ್ಲ ಸ್ನೇಹಿತರು, ಮತ್ತು ಅದಕ್ಕಿಂತ ಮುಖ್ಯವಾಗಿ ನಮ್ಮ ಕಿರಿಯ ಪೀಳಿಗೆಯ ವಿದ್ಯಾರ್ಥಿನಿಯರು ಇಲ್ಲಿದ್ದೀರಾ. ನಿಮ್ಮೆಲ್ರಿಗೂ ನನ್ನ ಮಧ್ಯಾಹ್ನದ ನಮಸ್ಕಾರಗಳನ್ನ ಹೇಳ್ತಾ, ಎಲ್ಲಿಂದ ಆರಂಭಿಸೋದು ಅಂತ ಹೇಳುವಾಗ ನಮ್ಮ ಶಿವರಾಮ್ ಶೆಟ್ಟರು ಸಮಾರೋಪ ಅಂತ ಹೇಳಿದ್ರು. ಆರೋಪ ಮಾಡಲಿಕ್ಕೆ ನನಗೆ ಕರೀರಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ಆ ಆರೋಪ ಬಿಟ್ಟು ನಾನು ಇನ್ನೊಂದು ಸ್ವಲ್ಪ ಬೇರೆ ಥರ ಯೋಚನೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇದು ಆರೋಪ ಅಲ್ಲ, ನಮ್ಮ ಮುಂದಿನ ಹೆಜ್ಜೆಗಳು ಯಾವ ಕಡೆ ಇರಬಹುದು ಅನ್ನೋದ್ರ ಕಡೆ ನಾನೊಂದು ಸಣ್ಣ ಆಲೋಚನೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದಕ್ಕೆ ತುಂಬ ಮುಖ್ಯವಾದ ಕಾರಣ, ಬೆಳಿಗ್ಗೆಯಿಂದ ನಾನು ನಿಮ್ಮೊಟ್ಟಿಗೆ ಕುಳಿತುಕೊಂಡು ಕೇಳಿಸ್ಕೊಳ್ತಾ ಇದ್ದೆ. ಹಾಗೆ ಕೇಳಿಸ್ಕೊಳ್ಳುವಾಗ ಒಂದಷ್ಟು ನಾನು ಬರ್ಕೊಂಡು ಅಥವಾ ಏನು ಮಾತಾಡಬೇಕು ಅನ್ನೋದು ಮರು ನಿರೂಪಣೆಗೊಳ್ತು. ಅದಂತೂ ಖಂಡಿತ ನಾನು ಒಪ್ಕೊಳ್ತೀನಿ. ಈಗಾಗಲೇ ಅನೇಕರು ಅದನ್ನು ಗುರುತಿಸ್ಕೊಂಡಿದ್ದಾರೆ. ಹಾಗಾಗಿ ಒಂದು 3-4 ಸಂಗತಿಗಳನ್ನ ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಹೇಳುವಾಗ ಅಡಿಗರ ಅವ್ರನ್ನ ನಾನು ಈ ಪ್ರಾಯೋಗಿಕ ವಿಮರ್ಶೆ ಥರ ಅವ್ರನ್ನ ಮತ್ತೆ ನಿಮ್ಮ ಎದುರಿಗೆ ಅವ್ರು ಏನು ಬರೆದ್ರು ಅನ್ನೋದನ್ನ ಇಡೋದಿಲ್ಲ. ಅದ್ರ ಬದಲಾಗಿ ಇತ್ತೀಚಿನ ಮನೋವಿಜ್ಞಾನದಲ್ಲಿ ಆಗಿರುವಂಥ ಒಂದು ಪಲ್ಲಟವನ್ನು ನಾನು ಗುರುತಿಸ್ಕೊಳ್ಬೇಕು ಅಂತ ಇಷ್ಟಪಡ್ತೀನಿ. ಏನದು? ಕೇಂದ್ರ ಸಾಹಿತ್ಯ ಅಕಾಡೆಮಿಯವರು ಮಲ್ಟಿಲಿಂಗ್ವಲಿಸಮ್ ಅಂತ ಹೇಳ್ಬಿಟ್ಟು ಒಂದು ಬುಕ್ಕನ್ನು ಪ್ರಕಟಪಡಿಸಿದ್ರು.
ಟಿ ಎಂ ಅನ್ಸರಿ ಅಂತ ಹೇಳ್ಬಿಟ್ಟು ಅದರ ಪರಿಚಯವನ್ನ ಮಾಡಿಕೊಡ್ತಾ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಲ್ಯಾಂಗ್ವೇಜ್ ಈಸ್ ಸ್ಟ್ರಕ್ಚರ್ಡ್ ಇನ್ ಅನ್ಕಾನ್ಷಿಯಸ್ನೆಸ್. ಹಾಗೆ ಇನ್ನೊಂದು ವೈಸ್ ವರ್ಸ ಹಂಗೆ ರಿಪೀಟ್ ಮಾಡ್ತಾರೆ, ಅನ್ಕಾನ್ಷಿಯಸ್ನೆಸ್ ಇಟ್ ಸೆಲ್ಫ್ ಈಸ್ ಸ್ಟ್ರಕ್ಚರ್ಡ್ ಇನ್ ಲ್ಯಾಂಗ್ವೇಜ್. ತುಂಬ ಮುಖ್ಯ ಅಂತ ಅನಿಸ್ತು. ಯಾಕೆ ಮುಖ್ಯ? ಪರಂಪರೆ ಮತ್ತು ಆಧುನಿಕತೆ ಕುರಿತಂಗೆ ತುಂಬ ದೊಡ್ಡ ವಾಗ್ವಾದ ಇಲ್ಲಿ ತನಕ ನಡೀತು. ನಾನು ನಮ್ಮ ಗೋಪಾಲಕೃಷ್ಣ ಅಡಿಗರ ಒಂದು ಅವರ ಬರಹಗಳನ್ನ ನೋಡುವಾಗ 2 ಸಂಗತಿಗಳು ನನಗೆ ನೆನಪಾಗ್ತವೆ. ಒಂದು, ನೀವು ನಾನು ಆ ಜೀವಂತ ಪರಂಪರೆಯ ಸಾಕ್ಷಿಗಳು ಅಂತ ತೆಗೆದುಕೊಂಡ್ರೆ, ಹಂಗೆ ಭಾವಿಸ್ಕೊಂಡ್ರೆ, ಹಾಗಾದ್ರೆ ಅವರು ಕಟ್ಟಿ ಬೆಳೆಸಿದ ಆ ಪರಂಪರೆ ನನ್ನಲ್ಲಿ ನಿಮ್ಮಲ್ಲಿ ಹೇಗೆ ಪ್ರತಿಧ್ವನಿಗೊಳ್ತಾ ಇದೆ ಅಂತ, ಅದು ಒಂದು ಪ್ರಮೇಯವನ್ನು ನಾನು ಇಟ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಎರಡನೇದು, ಅಕಸ್ಮಾತ್ ಅದಾಗಿಲ್ಲ ಅಂತ ಹೇಳಿದ್ರೆ, ಹಾಗಾದ್ರೆ ಕನ್ನಡದಲ್ಲಿ ಸರ್ ಮುಂಜಾನೆ ಒಂದು 5 ನಿಮಿಷದಲ್ಲಿ ಮಾತಾಡುವಾಗ ಒಂದು ಪ್ರಶ್ನೆ ಎತ್ಕೊಳ್ತಾ ಇದ್ರು. ಚಾರಿತ್ರಿಕ ನೆಲೆಯಲ್ಲಿ ಕಾಲಬದ್ಧಗೊಳಿಸುವಾಗ ನಮಗೆ ಹೇಗೆಲ್ಲ ಕಾಣಿಸ್ಬಹುದು ಅಂತ. ಆ ರೀತಿ ನಾನು ನೀವು ಯೋಚಿಸುವಾಗ ನನಗೆ ಇನ್ನೊಂದು ನೆನಪಾಗುತ್ತೆ. GN ದೇವಿಯವರು ಆಫ್ಟರ್ ಅಫೇಜಿಯಾ ಅಂತ ಹೇಳ್ಬಿಟ್ಟು ಒಂದು ಬುಕ್ ಬರೆದಿದ್ರು ತುಂಬ ಹಿಂದೆ. ಅದು ಕನ್ನಡದಲ್ಲಿ ನಮ್ಮ ಕುವೆಂಪು ಭಾಷಾ ಭಾರತಿಯವರು ಅದನ್ನ ವಿಸ್ಮೃತಿಯ ನಂತರ ಅಂತ ಹೇಳ್ಬಿಟ್ಟು ಅನುವಾದ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲಿ ಅವರು ಒಂದು ಮಾತು ಹೇಳ್ತಾರೆ, ಭಾರತೀಯ ಸಂದರ್ಭದಲ್ಲಿ ಈ ಸಂಸ್ಕೃತ ಪರಂಪರೆಯ ಸಾಹಿತ್ಯ ಅನ್ನೋದು ಯಾವಾಗ ನಿಲುಗಡೆ ಕಂಡು ಅಂತ ಹೇಳುವಾಗ 8ನೇ ಶತಮಾನದ ಸಂದರ್ಭದಲ್ಲಿನೇ ಅಲ್ಲೇ ನಿಲುಗಡೆ ಆಗ್ಬಿಡ್ತು. ಅದರ ನಂತರ ಮಧ್ಯಯುಗೀನ ಚರಿತ್ರೆ ಅಂತ ನಾವು ನೋಡುವಾಗ ಅದು ನಿಜವಾಗ್ಲೂ ಕಂಟಿನ್ಯೂಯೇಷನ್ ಆಯ್ತಾ ಅಂತ ಹೇಳಿದ್ರೆ ಅಲ್ಲಿ ಆಗ್ಲಿಲ್ಲ. ಆದ್ರೆ ಕನ್ನಡ ನೆಲದಲ್ಲಿ ಅಂತ ಒಂದು ಗ್ಯಾಪ್ ಏನೂ ಇಲ್ಲ. ಒಂದು ರಿಟರ್ನ್ ಟ್ರೆಡಿಷನ್ ಅನ್ನೋದು ಅದು ನಿರಂತರವಾಗಿ ತನ್ನೇ ತಾನು ಕಾದುಕೊಂಡಿದೆ. ಅದು ನಾವು ಗುರುತಿಸ್ಕೊಂಡಿದ್ದೀವಿ ಸಹ. ಬಟ್ ಈ ರೀತಿಯ ರಿಟರ್ನ್ ಟ್ರೆಡಿಷನ್ ಅದು ಕಾದುಕೊಂಡಿದೆ ಅಂತ ಹೇಳುವಾಗ 19ನೇ ಶತಮಾನದ ಕೊನೆ ಅಷ್ಟೊತ್ತಿಗೆ, ಈಗಷ್ಟೇ ಭಾರತ ದೇವರು ಒಂದಷ್ಟು ಪ್ರಶ್ನೆಗಳನ್ನ ಎತ್ಕೊಳ್ತಾ ಇದ್ರು. ಕನ್ನಡ ಸಾಹಿತ್ಯ ಪರಂಪರೆ ಅನ್ನೋದಕ್ಕಿಂತ ನಾನು ಕನ್ನಡ ಜನತೆ, ಕನ್ನಡ ನುಡಿಯ ಪರಂಪರೆ ಅದು ಹೇಗೆ ಸಸ್ಟೈನ್ ಆಯಿತು, ಅದು ಮರು ರೂಪಗೊಳ್ತಾ ಅಂತ ಹೇಳುವಾಗ ತುಂಬ ದೊಡ್ಡ ಮಟ್ಟದಲ್ಲಿ ಅದು ಮರು ನಿರೂಪಣೆಗೊಂಡಿದೆ. ಯಾವುದನ್ನು ನಾವು ಸಂಸ್ಕೃತ ಪರಂಪರೆ ಅಥವಾ ಸಂಸ್ಕೃತೀಕರಣದ ದಟ್ಟ ಛಾಯೆ ಅಂತ ಹೇಳ್ತೀವೋ, ಅದು 19ನೇ ಶತಮಾನದ ಕೊನೆ ಭಾಗದಲ್ಲಿ ಅಷ್ಟೇ ತುಂಬ ದೊಡ್ಡ ಪ್ರಮಾಣದಲ್ಲಿ ಅದು ತನ್ನೇ ತಾನು ಗುರುಸ್ಕೊಳ್ತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಂತ ಹೇಳುವಾಗ ನೀವು ನನ್ನನ್ನು ಆರೋಪ ಸ್ಥಾನದಲ್ಲಿ ಇರ್ತೀರಾದ್ರೆ ನನಗೇನು ತೊಂದರೆ ಏನೂ ಇಲ್ಲ. ಬಟ್ ನಮ್ಮ ನೆಕ್ಸ್ಟ್ ನಡೆಗಳು ಯಾವ ಕಡೆ ಆಗಬೇಕು ಅಂತ ಹೇಳುವಾಗ ನಾನು ಬೆಳಗ್ಗೆಯಿಂದ ಯೋಚನೆ ಮಾಡ್ತಾ ಇದ್ದೆ. ಇಲ್ಲಿ ಸೆಷನ್ಗಳಲ್ಲಿ ಒಬ್ಬರು ಸಮನ್ವಯಕಾರಿಯಾಗಿ ಕೆಲವು ಕಮೆಂಟ್ಸ್ ಕೊಟ್ಟರು ಹೌದು, ಆದರೆ ನಿಮ್ಮ ಕಡೆಯಿಂದ ಒಂದು ಹೊಸ ಪ್ರಶ್ನೆಗಳು ಅಥವಾ ನಿಮ್ಮ ತೊಳ್ಳಾಟಗಳು, ನಿಮ್ಮ ಸಂದೇಹಗಳು ಅದು ಪ್ರಶ್ನೆ ರೂಪದಲ್ಲಿ ಆಗಲಿ ಅಥವಾ ಅಭಿಪ್ರಾಯ ರೂಪದಲ್ಲಿ ಆಗಲಿ ಬಂದಿದ್ರೆ ನನಗಂತೂ ತುಂಬ ಖುಷಿ ಆಗ್ತಾ ಇತ್ತು. ಆದರೂ ಈಗಲೂ ಸಹ ನಾನು ಮಾತಾಡಿದಾದ್ಮೇಲೆ ಯಾರಾದರೂ ಒಂದೊಂದು ನಿಮಿಷ ಪ್ರತಿಕ್ರಿಯೆ ಕೊಡ್ತೀರಾದ್ರೆ ಇವತ್ತು ಬೆಳಗ್ಗೆಯಿಂದ ಇಲ್ಲಿ ತನಕ ಆಗಿರೋದು ಮೇ ಬಿ ನಿಮ್ಮ ಹೆಜ್ಜೆ ಗುರುತುಗಳನ್ನ ನೀವು ದಾಖಲಿಸಬಹುದು. ಇಲ್ಲ ಅಂತ ಹೇಳಿದ್ರೆ ಈ ವೇದಿಕೆ ಅನ್ನೋದೇನೆ ಒಂದು ರೀತಿ ಎಸ್ಟಾಬ್ಲಿಷ್ಡ್ ರಿಯಾಲಿಟಿ ಆಗಿ ನಾಟಕ ಅನ್ನೋದು ಒಂದೇ ಸಜ್ಜಿಕೆಯಲ್ಲಿ ನಡೀತಾ ಇರ್ತದೆ. ನಾಟಕಗಳು ಬೇರೆ ಬೇರೆ, ಪಾತ್ರಧಾರಿಗಳು ಬೇರೆ ಬೇರೆ, ಬಟ್ ರಂಗ ಸಜ್ಜಿಕೆ ಮಾತ್ರ ಒಂದೇ ಇರ್ತದೆ. ಕುವೆಂಪು ಹೇಳೋ ಹಾಗೆ ಮನೋರಂಗಭೂಮಿ ಅಂತ ಒಂದು ಇದೆ ಅಂತ. ಓದುಗುರು ಅಥವಾ ಕೇಳುಗುರು, ಕನ್ನಡ ಪರಂಪರೆಯಲ್ಲಿ ಈ ಕೇಳುಗ ಪರಂಪರೆ ಅನ್ನೋದು ಇದೆ. ಆದರೆ ಇಲ್ಲಿ ನಾವು ನುಡಿ ಬಗ್ಗೆ ಅಥವಾ ರಿಟರ್ನ್ ಟ್ರೆಡಿಷನ್ ಬಗ್ಗೆ ಮಾತಾಡುವಾಗ ಎಲ್ಲಿ ಸವಾಲು ಎದುರಾಗುತ್ತೆ ಅಂತ ಹೇಳುವಾಗ, ಆಧುನಿಕ ಕಾಲದಲ್ಲಿ ಒಂದು ಸಣ್ಣ ಉದಾಹರಣೆ ತೆಗೆದುಕೊಬಿಟ್ಟು ನಾನು ವಾಪಸ್ ಇದೇ ನೆಲೆಗೆ ಬರ್ತೀನಿ. KS ನರಸಿಂಹಸ್ವಾಮಿ ಅವರ ಮೈಸೂರು ಮಲ್ಲಿಗೆ ಅದು ಕಳೆದ ವರ್ಷ ಅಷ್ಟೇ 75 ವರ್ಷಗಳನ್ನ ಅದು ಮುಗಿಸ್ತು.
ಆ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರು ಎಚ್ ಎಸ್ ರಾಘವೇಂದ್ರ ಅವರು, ಎಚ್ ಜಿ ಸಿದ್ದರಾಮಯ್ಯ ಅವರು, ಕೆ ವೈ ನರಸಿಂಹ, ನಮ್ಮ ಕೆ ವೈ ನಾರಾಯಣ ಸ್ವಾಮಿ, ನಾನು ಇತ್ಯಾದಿ ಜನ ಅಲ್ಲಿ ಒಂದು ದಿವಸದ ವರ್ಕ್ಶಾಪನ್ನು ಆರ್ಗನೈಸ್ ಮಾಡಿದ್ವಿ. ಅಲ್ಲಿ ಕಾವ್ಯ ಹುಟ್ಟುವ ಬಿಕ್ಕಟ್ಟಿನ ಬಗ್ಗೆ ತುಂಬ ಮಂದಿ ಮಾತಾಡ್ತಾ ಇದ್ರು. ಆದರೆ ಕೊನೆಯಲ್ಲಿ ನನಗೆ ಒಂದು 5 ನಿಮಿಷ ಪ್ರತಿಕ್ರಿಯೆ ಕೊಡಿ ಅಂತ ಹೇಳುವಾಗ ನಾನು ಒಂದು ಸ್ವಲ್ಪ ಬೇರೆ ಆಯಾಮದಿಂದ ಅದನ್ನು ಬಿಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟೆ. ಏನು, ಕೆ ಎಸ್ ನರಸಿಂಹಸ್ವಾಮಿ ಅವರ ಮೈಸೂರು ಮಲ್ಲಿಗೆ ಅದು 20ನೇ ಶತಮಾನದ ಆರಂಭದಲ್ಲಿ ಬಂದಾಗ ನಮ್ಮ ಕುಟುಂಬ ಪದ್ಧತಿಗಳಲ್ಲಿ ತುಂಬ ದೊಡ್ಡ ಪಲ್ಲಾಟಗಳು ಕಾಣಿಸ್ಕೊಳ್ತು. ನಗರ ಕೇಂದ್ರಿತ ಬದುಕಲ್ಲಿ ಒಂದು ಪಲ್ಲಟ ಏನು ಅಂದರೆ, ಅವಿಭಕ್ತ ಕುಟುಂಬದಿಂದ ವಿಭಕ್ತ ಕುಟುಂಬಕ್ಕೆ, ನ್ಯೂಕ್ಲಿಯರ್ ಫ್ಯಾಮಿಲಿ ಸ್ಟ್ರಕ್ಚರ್ಗೆ ಒಂದು ಪಲ್ಲಟ ಆಗ್ತಾ ಇತ್ತು. ಅದರಲ್ಲಿ ಬರುವಂಥ ಬಹುಮುಖ್ಯ ಕವನಗಳು ಹೇಗೆ ನಿರೂಪಣೆಗೊಂಡಿದ್ದಾವೆ ಅಂತ ಒಂದು ಸಣ್ಣಗೆ ನಿಮ್ಮ ಗಮನ ಹರಿಲಿ. ಅಲ್ಲಿ ಮಹಿಳೆಯಾದವಳು ಹೆಂಡತಿಯಾಗಿ ನಿಭಾಯಿಸುವ ಹೊಸ ಪಾತ್ರ ಏನು ಅನ್ನೋದ್ರ ಕಡೆ ಒಂದು ಸಣ್ಣ ಸೂಚನೆ ಕೊಡ್ತಾನೆ ಹೋಗ್ತಾ ಇರ್ತಾರೆ. ಅದು ತುಂಬ ಭಾವುಕವಾಗಿ ಒಂದಷ್ಟು ರೊಮ್ಯಾಂಟಿಕ್ ಆಗಿ ಕಟ್ಕೊಡ್ತಾರೆ. ನಾನು ಬಗ್ಗೆ ಮಾತಾಡೋದಿಲ್ಲ, ಯಾಕೆಂದ್ರೆ ರೊಮ್ಯಾಂಟಿಸಿಸಮ್ ಅನ್ನೋದು ನಮ್ಮ ಅಡಿಗರ ಕಾವ್ಯದಲ್ಲಿ ಅದು ಒಂದು ರೀತಿ ತೆಗಳುವ ದನಿಯಲ್ಲಿ ಅದು ಬರ್ತಾ ಇರ್ತದೆ. ಬಟ್ ನಾನು ಹಂಗೆ ನೋಡೋದಿಲ್ಲ. ರೊಮ್ಯಾಂಟಿಸಿಸಮ್ ಅನ್ನೋದು ಕೈಗಾರಿಕೀಕರಣಕ್ಕೆ ಪ್ರತಿರೋಧವಾಗಿ ಹುಟ್ಟಿಕೊಂಡಂತ ಒಂದು ಪ್ರತಿರೋಧದ ನೆಲೆ ಅಂತ ನಾನು ಗುರುತಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಬಟ್ ಹಾಗೆ ಮುಂದುವರಿಯುವಾಗ ಈ ಮನುಷ್ಯ ಸಂಬಂಧಗಳಲ್ಲಿ, ನನ್ನ ನಿಮ್ಮ ಸಂಬಂಧಗಳಲ್ಲಿ ಯಾವ ಮನುಷ್ಯ ಆಧುನಿಕತೆಯ ಕೇಂದ್ರ, ಮ್ಯಾನ್ ಈಸ್ ದ ಸೋಷಿಯಲ್ ಯೂನಿಟ್ ಆಫ್ ದ ಸೊಸೈಟಿ ಅಂತ ಪರಿಗಣಿಸಿದ್ರು, ಅದು ಇವತ್ತು ತುಂಬ ದೊಡ್ಡ ಮಟ್ಟದಲ್ಲಿ ಸವಾಲಿಗೆ ಒಳಗಾಗಿದೆ. ಯಶಕುಮಾರು ಕಳೆದ ಇದರಲ್ಲಿ ಅಂತ ಭಯದ ಬಗ್ಗೆ ನಿಂತ್ಕೊಂಡಿದ ತಕ್ಷಣ ಭಯ, ಆತಂಕ, ಅತಂತ್ರ ಸ್ಥಿತಿ ಇಲ್ಲಿ ಉಂಟಾಗುತ್ತೆ ಅಂತ ಹೇಳ್ತಾ ಇದ್ರು. ಆಕ್ಚುಲಿ ಅದು ಆತಂಕದ ಸ್ಥಿತಿ ಗಂಡಸರಿಗೆ ಒಂದು ರೀತಿ ಹೌದು, ಆದರೆ ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಸಂಬಂಧಪಟ್ಟ ಹಾಗೆ ಇದೊಂದು ಹೊಸ ಸಾಧ್ಯತೆಯಾಗಿಯೂ ನಾವು ನೋಡಬಹುದು ಇತ್ತೀಚಿನ ದಿನಗಳಲ್ಲಿ. ಆದರೆ ಹಂಗೆ ಹೇಳುವಾಗ ಯುವಾಲ್ ನೋವಾ ಹರಾರೆ ಅಂತ ಹೇಳ್ಬಿಟ್ಟು ಒಬ್ಬ ಚಿಂತಕ ಇದ್ದಾರೆ. ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಯಾಂಬು ಅಂತ ಕನ್ನಡದಲ್ಲಿ ಶಾರ್ಟ್ ಲೈನಲ್ಲಿ ಮಾಡ್ತಾ ಇದ್ದೀವಿ, ಯಾಂತ್ರಿಕ ಬುದ್ಧಿಮತ್ತೆ ಅಂತ. ಹಾಗಾಗಿ ಈ ಯಾಂತ್ರಿಕ ಬುದ್ಧಿಮತ್ತೆ ಅನ್ನೋದು ಏನನ್ನ ನಾವು ಇವತ್ತು ಎದುರುಗೊಳ್ಳಿಕ್ಕೆ ಅಥವಾ ಸವಾಲೆಸ್ತಾ ಇದೆ ಅಂತ ಹೇಳುವಾಗ, ನಾವು ನೀವು ಒಂದು ಪಬ್ಲಿಕ್ ಸ್ಪೇಸ್ ಅನ್ನೋದರಲ್ಲಿ ಅಲ್ಲಿ ಪ್ರಜೆ ಆಗಿ ಇರೋದಿಲ್ಲ, ಅದ್ರ ಬದಲು ಜನ ಕಾಣೆಯಾಗಿದ್ದಾರೆ ಆ ಪಬ್ಲಿಕ್ ಸ್ಪೇಸ್ ಅಲ್ಲಿ ಕಳೆದ 2 ದಶಕಗಳಿಂದ ಈಚೆಗೆ. ಅದ್ರ ಬದಲು ಯಾರಿದ್ದಾರೆ ಅಲ್ಲಿ ಅಂತ ಹೇಳಿದ್ರೆ ಅಗೋಚರಗೊಂಡಂತ ಇಂಡಿವಿಜುವಲ್ಸ್ ಇದ್ದಾರೆ. ಅದೊಂದು ಅಬ್ಸಲ್ಯೂಟ್ ಆದ ಇಂಡಿವಿಜುವಾಲಿಟಿಯ ಒಂದು ಪರಿಕಲ್ಪನೆ ಇದೆ. ಈ ಪರಿಕಲ್ಪನೆಗೆ ಇವತ್ತು ದೊಡ್ಡ ಸವಾಲು ಎಲ್ಲಿಂದ ಬರ್ತಾ ಇದೆ ಅಂದ್ರೆ, ಬಂಡವಾಳಶಾಹಿ ಜಗತ್ತಿನ ಮಾರುಕಟ್ಟೆಯ ಸ್ಥಿತಿಗತಿಯಿಂದ ದೊಡ್ಡ ಮಟ್ಟದ ಭಯ, ಹೇಟ್ರೆಡ್ನೆಸ್, ದ್ವೇಷ, ಹಾಗೆ ಗ್ರೀಡ್, ದುರಾಸೆ ಅನ್ನೋದು ಮಡುಗಟ್ತಾ ಇದೆ ಅಂತ ಈ ಯುವಾಲ್ ಹರಾರೆ ಅವ ಒಂದು ಸ್ವಲ್ಪ ಟ್ರಿಗರ್ ಅಪ್ ಮಾಡ್ತಾ ಇದ್ದಾನೆ. ಮೋಸ್ಟ್ಲಿ ಕಳೆದ 1 ದಶಕದಿಂದ ಈಚೆಗೆ ಯಾರನ್ನ ವಿರೋಧಿಸಿದ್ರೆ ಅವ್ರನ್ನ ಅರೆಸ್ಟ್ ಮಾಡಿ ಅವರ ದನಿಯನ್ನ ಮೌನಗೊಳಿಸ್ತಾ ಇದ್ರು ಅನ್ನೋದೆಲ್ಲ ನಮ್ಗೆ ಗೊತ್ತಿದೆ. ಬಟ್ ಹಂಗಂತ ನಾವೇನು ನಮ್ಮ ದನಿಯನ್ನ ಕಳ್ಕೊಂಡಿರೇನು ಅಲ್ಲ. ಸೊ ಅಂತ ಭರವಸೆ ಇಟ್ಕೊಂಡು ನಾನು ಇನ್ನ ಒಂದು 2-3 ಸಂಖ್ಯೆಗಳನ್ನ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದು, ನಾನು ಮಂಡಿಸಿದಂಥ ಮೊದಲನೇ ಪ್ರಮೇಯ, ಈ ಸುಪ್ತ ಪ್ರಜ್ಞೆ ಅಥವಾ ಅನ್ಕಾನ್ಶಿಯಸ್ನೆಸ್ ಅನ್ನೋದು ನಮ್ಮ ದನಿಯನ್ನ ಅಥವಾ ನುಡಿಯನ್ನ ಅದು ಹೇಗೆ ಪಲ್ಲಟಗೊಳಿಸ್ತಾ ಇದೆ, ಅಥವಾ ನಾವು ಕಾನ್ಶಿಯಸ್ ಆಗಿ ಉಪಯೋಗಿಸುವಂತ ನಮ್ಮ ದನಿ ಅದು ಅನ್ಕಾನ್ಶಿಯಸ್ನೆಸ್ ಅನ್ನ ಇಟ್ಕೊಂಡು ಮಾತಾಡ್ತಾ ಇದೆಯಾ ಅಂತ ಹೇಳುವಾಗ, ಕನ್ನಡ ಜಗತ್ತಿನಲ್ಲಿ ಭಾಷಾ ವಿಜ್ಞಾನ ಅನ್ನೋದು ಅಥವಾ ನುಡಿ ವಿಜ್ಞಾನ, ನುಡಿ ಅರಿಮೆ ಅನ್ನೋದು ನಿಜವಾಗ್ಲೂ ಬೆಳೆದಿದ್ಯಾ ಅಂತ ಹೇಳುವಾಗ ಇಲ್ಲಿ ತನಕ ಅದ್ರ ಬಗ್ಗೆ ಎಲ್ಲೂ ಚರ್ಚೆಗಳು ಅಷ್ಟಕ್ಕಷ್ಟೇ ನಡೆದಿದ್ರೂ ಸಹ ಸಾಮಾನ್ಯ ಭಾಷಾ ವಿಜ್ಞಾನ, ದ್ರಾವಿಡ ಭಾಷಾ ವಿಜ್ಞಾನ ಅಂತ ಮಾತ್ರ ನಾವು ಮಾತಾಡ್ತಾ ಇದ್ವಿ. ಏನಿದು ಸಾಮಾನ್ಯ ಭಾಷಾ ವಿಜ್ಞಾನ? ಆಕ್ಚುಲಿ ಇಂಗ್ಲಿಷನ್ನು ಅನುಸರಿಸಿ ನಮ್ಮ ಕೆ ವಿ ನಾರಾಯಣ್ ಅವರು ತುಂಬ ಹಿಂದೆ ಒಂದು ಲೇಖನ ಬರೆದಿದ್ರು.
ಕನ್ನಡದ ಕೆಸರು ಗದ್ದೆಯಲ್ಲಿ ಇಂಗ್ಲಿಷ್ನ ವೈಯಾಳಿ ಅಂತ. ಈ ನವ್ಯದ ಧೋರಣೆಗಳಿಗೆ ತುಂಬಾ ದೊಡ್ಡ ಪ್ರತಿಕ್ರಿಯೆಯಾಗಿ ಆ ಲೇಖನ ಬಂದದ್ದು ಹೌದು. ಆದರೆ ಹಾಗೆ ಹೇಳುವಾಗ ಈ ಸಾಮಾನ್ಯ ಭಾಷಾ ವಿಜ್ಞಾನ ಅನ್ನೋದು ಫರ್ಡಿನಾಂಡ್ ಡಿ ಸಸೂರ್ ಅಂತ ಒಬ್ಬ ಸಂರಚನಾವಾದಿ, ಆತ ನುಡಿಯನ್ನ ಅಥವಾ ಇಂಗ್ಲಿಷನ್ನ ಹೇಗೆ ಗಮನಿಸಿದ ಅಂತ ಹೇಳುವಾಗ, ವಸಾಹತುಶಾಹಿ ಮಂಡಿಸಿದಂಥ ಒಂದು ಗ್ರಾಮರ್, ವ್ಯಾಕರಣಬದ್ಧ ನುಡಿ ಚಿಂತನೆ, ಇನ್ನೊಂದು ಒಂದು ರೀತಿಯಾದ ಫಿಲಾಲಜಿಕಲ್ ಸ್ಟಡಿ, ತೌಲನಿಕ ಅಧ್ಯಯನಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ಇವೆರಡನ್ನೂ ನಿರಾಕರಿಸಿ ಫರ್ಡಿನಾಂಡ್ ಡಿ ಸಸೂರ್ ಆತ ಏನು ಹೇಳ್ದ, ಜನ 1 ಕಿಲೋಮೀಟರ್ ನಡೆಯೋ ಅಷ್ಟರಲ್ಲಿ ಇಂಗ್ಲಿಷ್ ಮಾತುಗಳು, ಆ ಧ್ವನಿ ಉಚ್ಚಾರಣೆ ಅದು ಪಲ್ಲಟಗೊಳ್ತಾ ಇರ್ತದೆ, ಬದಲಾವಣೆ ಆಗ್ತಾ ಇರ್ತದೆ ಅಂತ. ನಮ್ಮ ಕನ್ನಡದಲ್ಲಿಯೂ ಸಹ ಅಂಥದ್ದೇ ತುಂಬಾ ದೊಡ್ಡ ಪಲ್ಲಟಗಳು ಆಗಿದ್ದಾವೆ. ಬಟ್ ಆ ಪಲ್ಲಟಗಳನ್ನ ನಾವು ನಿಜವಾಗ್ಲೂ ಗುರ್ಸ್ಕೊಂಡಿದ್ವಾ ಅಂತ ಹೇಳಿದ್ರೆ, ಒಂದು ವಚನ ಚಳವಳಿ ಆ ಪಲ್ಲಟಗಳಿಗೆ ಒಂದು ಧ್ವನಿ ಆಗಿತ್ತು, ಹೌದು. ನಂತರದಲ್ಲಿ ಆ ಧ್ವನಿ ದಲಿತ ಬಂಡಾಯದಲ್ಲಿ ಮತ್ತೆ ಸ್ತ್ರೀವಾದಿ ಬರಹಗಳಲ್ಲಿ ಒಂದು ರೀತಿ ಶಿಫ್ಟ್ ಪಡ್ಕೊಳ್ತು. ಆದರೆ ಅದನ್ನು ಯಾರೂ ಸಹ ಸ್ತ್ರೀವಾದಿ ನುಡಿ ವಿಜ್ಞಾನ ಅಂತ ಕರೀಲಿಲ್ಲ, ಹಾಗೇನೆ ಸಾಮಾಜಿಕ ಭಾಷಾ ವಿಜ್ಞಾನ ಅಂತನೂ ಕರೀಲಿಲ್ಲ, ಹಾಗೆ ದಲಿತ ಭಾಷಾ ವಿಜ್ಞಾನ ಅಂತನೂ ಕರೀಲಿಲ್ಲ. ಯಾಕೆ ಕರೀಲಿಲ್ಲ? ಹಾಗಾದ್ರೆ ನಮ್ಮ ಭಾಷೆಯ ಮಾಯಾಜಾಲ ಅಂತ ರಾಜಶೇಖರ್ ಅವರು ಬೆಳಿಗ್ಗೆ ಒಂದು ನುಡಿಗಟ್ಟು ಉಪಯೋಗಿಸಿದ್ರು. ಹಾಗೆ ನಂತರದಲ್ಲಿ ನವ್ಯದವರು ಬಳಸಿದಂಥ ನುಡಿಗಟ್ಟುಗಳ ಬಗ್ಗೆ ನಾವು ತುಂಬಾ ಮಾತಾಡಿದ್ವಿ. ಆದರೆ ಅದನ್ನ ಯಾರಾದರೂ ಭಾಷಾ ವಿಜ್ಞಾನದ ಹಿನ್ನೆಲೆಯಲ್ಲಿ ಅಥವಾ ಸಾಮಾಜಿಕ ಭಾಷಾ ವಿಜ್ಞಾನದ ಹಿನ್ನೆಲೆಯಲ್ಲಿ ಅದನ್ನ ಅಧ್ಯಯನಕ್ಕೆ ಒಳಪಡಿಸಿದ್ರೆ ಅದರ ತಾಕತ್ತು ಮತ್ತೆ ಅದರ ಚಲನೆ ಯಾವ ಕಡೆ ಹೋಗ್ತಾ ಇತ್ತು ನಮಗೆ ನಿಜವಾಗ್ಲೂ ಗೊತ್ತಿಲ್ಲ. ಹಾಗಾಗಿ ನಾವು ಯಾವುದನ್ನ ಸಾಮಾನ್ಯ ಭಾಷೆ ವಿಜ್ಞಾನ ಅಂತ ಹೇಳಿದ್ವಿ ಅಂತ ಹೇಳುವಾಗ, ನಾನು ನೀವು ಮೊದಲನೇ ತರಗತಿಯಿಂದ ಉನ್ನತ ಶಿಕ್ಷಣ ತನಕ ಬಂದಾಗ್ಲೂ ಸಹ ನನ್ನ ಕನ್ನಡ ನುಡಿ ಅಥವಾ ನೀವು ಮಾತಾಡಿದಂಥ ಕನ್ನಡ ನುಡಿ ಅದು ನಿಜವಾಗ್ಲೂ ನಿಮ್ಮದಾಗಿ ಉಳ್ಕೊಂಡಿದ್ಯಾ, ಅಥವಾ ಅಕಾಡೆಮಿಕ್ ವಲಯಲ್ಲಿ ನಮ್ಮ ಅಕಾಡೆಮಿಕ್ಸ್ಗೋಸ್ಕರ ಅದನ್ನ ನಾವು ಹಾಗೆ ಇಟ್ಕೊಂಡಿದ್ದೀವಾ? ಖಂಡಿತ ನಾನಂತೂ ಹಾಗೆ ಇಟ್ಕೊಳ್ಳಿಕ್ಕೆ ನಾನಂತೂ ಯೋಚನೆ ಮಾಡಿಲ್ಲ. ಬಟ್ ಈಗ ಹೊಸ ಧ್ವನಿಯಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಮತ್ತೆ ಈ ಬರಹವನ್ನ ಮರು ವ್ಯಾಖ್ಯಾನಿಸ್ಕೊಳ್ಳಿಕ್ಕೆ ಸಾಧ್ಯನಾ? ಹಂಗೆ ಹೇಳುವಾಗ ಪ್ರೊಫೆಸರ್ ಶಾ ಶೆಟ್ಟರ್ ಅವ್ರನ್ನ ನಾನು ನೆನೆಸ್ಕೊಳ್ತೀನಿ. ಅವರು ಚರಿತ್ರಾ ಶಾಸ್ತ್ರಜ್ಞರು. ಅವರು ಕನ್ನಡ ಲಿಪಿಯ ಉಗಮದ ಬಗ್ಗೆ ಒಂದಷ್ಟು ಸಂಶೋಧನೆಗಳನ್ನ ಮಾಡ್ತಾ ಮಾಡ್ತಾ ಸಂಗಮ್ ತಮಿಳಗಮ್ ಅಂತ ಒಂದು ಹಳೆಗನ್ನಡ ಲಿಪಿಕಾರ ಲಿಪಿ ವ್ಯವಸಾಯ ಅಂತ ಹೇಳ್ಬಿಟ್ಟು ಇನ್ನೊಂದು ಬುಕ್ ಪಬ್ಲಿಷ್ ಮಾಡಿದ್ರು. ನಂತರದಲ್ಲಿ ಪ್ರಾಕೃತದ ಜಗದ್ವಲಯ ಅಂತ ಇನ್ನೊಂದು ಇದೆ. ನನಗೆ ಒಂದು ಸಣ್ಣ ಟ್ವಿಸ್ಟ್ ಇಲ್ಲಿ ಸಿಗ್ತದೆ. ಏನು, ಒಬ್ಬ ಚರಿತ್ರಾ ಶಾಸ್ತ್ರಜ್ಞರಾಗಿ ಇದ್ದವರು ಕನ್ನಡ ಲಿಪಿಯ ಬಗ್ಗೆ ಅಷ್ಟು ಆಸಕ್ತಿಯಿಂದ ಮಂಡಿಸಿದ್ದು ಇತ್ತೀಚೆಗೆ ಆದರೂ ನಮ್ಮ ಅಧ್ಯಯನ ಕೇಂದ್ರಗಳಲ್ಲಿ, ಕನ್ನಡ ಅಧ್ಯಯನ ಕೇಂದ್ರಗಳಲ್ಲಾಗಲಿ ಅಥವಾ ಚರಿತ್ರಾ ವಿಭಾಗಗಳಾಗಲಿ ಅದು ಚರ್ಚೆಗೆ ಬಂದಿದ್ಯಾ ಅಂತ ಹೇಳಿದ್ರೆ ನನ್ನ ಪ್ರಕಾರ ಬರಲಿಲ್ಲ. ಹಾಗಾದ್ರೆ ಯಾಕೆ ಬಂದಿಲ್ಲ? ಅದು ಇನ್ನೊಂದು ಪ್ರಶ್ನೆ ಆಗುತ್ತೆ. ನಾನು ನಿಮಗೆ ಪ್ರಶ್ನೆ ಹಂಗೆ ಇಟ್ಬಿಡ್ತೇನೆ, ಅದನ್ನು ವಿವರಿಸ್ಕೊಳ್ಲಿಕ್ಕೆ ಹೋಗೋದಿಲ್ಲ, ಅದರ ಪಾಲಿಟಿಕ್ಸ್ಗೂ ಹೋಗೋದಿಲ್ಲ. ಅದ್ರ ಬದಲು ಅವರು ಒಂದು ಗುರುತನ್ನು ಹಚ್ತಾರೆ. ಅಶೋಕ ಇವತ್ತಿನ ಆಫ್ಘಾನಿಸ್ತಾನದ ಆ ಸಂದರ್ಭದಲ್ಲಿ ಇರುವಾಗ ಆತ ಯುದ್ಧವನ್ನ ನಿರಾಕರಿಸ್ತಾನೆ. ಯುದ್ಧವನ್ನ ನಿರಾಕರಿಸಿ ಪ್ರಾಕೃತದಲ್ಲಿ ಬ್ರಾಹ್ಮಿ ಲಿಪಿ ಬರುವಂತೆ ಮಾಡಿದಾಗ, ಅಲ್ಲಿನ ಪ್ರಾಕೃತದಲ್ಲಿ ಬಂದಂಥ ಲಿಪಿ ಕನ್ನಡ ಲಿಪಿ ಆದಾಗ ಅದಕ್ಕೆ ಅಹಿಂಸೆಯನ್ನ ದಾಟುವ ಒಂದು ಬಗೆ ಇತ್ತ? ನಮ್ಮ ಇವರು ಅದಕ್ಕೆ 2 ಉತ್ತರಗಳು ಕೊಡ್ತಾರೆ. ಯಾರು? ನಮ್ಮ ಶಾಸಕರವರು. ಇವತ್ತು ನಮಗೆ ಸಂವಿಧಾನ ಬಂದಿದೆ, ಸಂವಿಧಾನದಲ್ಲಿ ಒಂದು ನುಡಿಗಟ್ಟು ಇದೆ, ಅಲ್ಲಿ ಭಾಷಾವಾರು ಪ್ರಾಂತ್ಯಗಳು ಹೇಗೆ ಉದಯ ಆಗಿ ಅಸ್ತಿತ್ವವನ್ನು ಪಡ್ಕೊಂಡ್ವು. ಇವತ್ತು ನಾನು ನೀವು ಭಾರತೀಯ ಪ್ರಜೆಗಳಾಗುವಾಗ ಕನ್ನಡವನ್ನ ಹೇಗೆ ನೋಡ್ತೀನಿ, ಇದೆಲ್ಲ ಅಲ್ಲಿ ದೊಡ್ಡ ವ್ಯಾಖ್ಯಾನಗಳಿಗೆ ಒಳಗಾಗಿದ್ದಾವೆ. ಆದರೆ ನಾಳಿನ ನಮ್ಮ ಬದುಕು ಅಥವಾ ನಾವು ನೀವು ಸಾಗುವ ಬಗೆ ಅವರೊಂದು ಸೂಚನೆ ಕೊಡ್ತಾರೆ. ಹಾಗಾದ್ರೆ ಕನ್ನಡ ಲಿಪಿ ಅದು ನಿಜವಾಗ್ಲೂ ಒಳಗೊಳ್ಳಿಲ್ವಾ? ಕಾವೇರಿಯಿಂದ ಗೋದಾವರಿವರೆಗೆ ಅಂತ ಹೇಳುವಾಗ ಆ ಲಿಪಿಯನ್ನ ಬದುಕ್ತಾ ಇರೋರು ಅಥವಾ ಬಳಸ್ತಾ ಇರೋರು
ಆ ಆ ನೆಲದಲ್ಲಿ ಬದುಕುವ ಒಂದು ಸಾಧ್ಯತೆ ಇತ್ತಲ್ವಾ ಅಂತ ಒಂದು ಪ್ರಶ್ನೆ ಎತ್ಕೊಳ್ತಾರೆ. ಹಾಗಾದ್ರೆ ನಾವು ಇವತ್ತಿನ ಈ ಸೆಷನ್ನ, ಇವತ್ತಿನ ಒಂದು ದಿನದ ಸೆಷನ್ನ ನಾವು ನೋಡುವಾಗ, ಇನ್ನು ಮುಂದೆ ನಿಮ್ಮ ಬರಹ ಅಥವಾ ನಿಮ್ಮ ದನಿ ಹೇಗೆ ನೆಲೆಗೊಳ್ಬೇಕು, ಎಲ್ಲಿ ನೆಲೆಗೊಳ್ಬೇಕು ಅಂತ ಹೇಳುವಾಗ ನನಗನ್ಸುತ್ತೆ ಸಾಹಿತ್ಯವನ್ನ ದಾಟಿ ನಾವು ಈಗಾಗಲೇ ಹೊರಗಡೆ ಬಂದಿದ್ದೀವಿ. ಮತ್ತೆ ಅದ್ರ ಕಡೆ ಇನ್ನಷ್ಟು ನಮ್ಮ ಬರಹಗಳು ನುಡಿಗೆ ಪಟ್ಟ ಹಾಗೇನೆ ಕನಿಷ್ಠ ಸಮುದಾಯ ನಿಷ್ಠ ಆಗಬೇಕು. ಈ ಬೆಡಗು ಬಳಿ ಇವುಗಳೆಲ್ಲ ಮಾತೃಮೂಲಿಯ ಕುಟುಂಬ ಪದ್ಧತಿಗೆ ಶುರುವಾಗಿದೆ. ಇಲ್ಲೇ ಇನ್ನೊಂದು ಸಣ್ಣ ಇತ್ತೀಚೆಗೆ ಘಟಿಸಿರೋದನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ಏನು, ಕನ್ನಡದಲ್ಲಿ ವರ್ತಕರು, ರಾಜರು ಮತ್ತು ಅಲೆಮಾರಿಗಳು ಅಂತ ಒಂದು ಪುಸ್ತಕ ಬಂದಿದೆ. ಅಲೆಮಾರಿಗಳು, ರಾಜರು ಮತ್ತು ವರ್ತಕರು ಅಂತ. ಅದು ಪೆಗಿ ಮೋಹನ್ ನಮ್ಮ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಅವರು ಆದಿವಾಸಿ ಸಮುದಾಯದ ಭಾಷಾ ತಜ್ಞೆಯಾಗಿ ಅಲ್ಲಿ ಒಂದು ಬುಕ್ ಬರೀತಾರೆ, ವಾಂಡರರ್ಸ್, ಕಿಂಗ್ಸ್ ಅಂಡ್ ಮರ್ಚೆಂಟ್ಸ್ ಅಂತ. ಒಂದು ಸಣ್ಣ ಪ್ರಶ್ನೆಯ ಮೂಲಕ ಆಕೆ ತನ್ನ ಪ್ರಮೇಯವನ್ನ ನಮ್ಮ ಮುಂದಿಡ್ತಾಳೆ. ಏನು, ಕುಟುಂಬ ಪದ್ಧತಿಗಳು ಮಾತೃಮೂಲಿಯ ಆಗಿರುವಾಗ ಅಲ್ಲಿದ್ದಂಥ ನುಡಿ ಅದು ನಿಜವಾಗ್ಲೂ ಪಿತೃಮೂಲಿಯಾಗಿ ಪರಿವರ್ತನೆ ಆಯ್ತಾ, ಅಥವಾ ಇವತ್ತಿಗೂ ಹಾಗೆ ಉಳ್ಕೊಂಡಿದ್ದಾವ ಅಂತ ಹೇಳುವಾಗ, ನಾನು ಇತ್ತೀಚೆಗೆ ಈ ಅಪ್ಪ ಅನ್ನೋ ಪದವನ್ನ ಅದು ಪುಲ್ಲಿಂಗನ ಸ್ತ್ರೀಲಿಂಗನ ಅಂತ ನಮ್ಮ ಸ್ಟೂಡೆಂಟ್ಸ್ ಕೇಳ್ತಾ ಇರ್ತೀನಿ. ನಮಗೆ ಗೊತ್ತದು ಅಬ್ಬೆ, ಅವ್ವೆ, ಅಜ್ಜಿ, ಅಜ್ಜ ಇದರಿಂದ ಬಂದಿರುವಂಥದ್ದು ಅಂತ. ಆದ್ರೆ ಅದನ್ನ ಪುಲ್ಲಿಂಗೀಕರಿಸ್ತಾ ಹೋದಾಗೆ ಲಿಂಗವಾಚಿ ಪದಗಳನ್ನ ನಾವು ಎಷ್ಟು ಸುಲಭೀಕರಿಸ್ಕೊಬಿಟ್ಟಿದ್ದೀವಿ. ಇದು ಒಂದಾದ್ರೆ, ಬೆಳಗ್ಗೆಯಿಂದ ನಾನು ಈ ಕೊನೆಯದನ್ನ ಮುಗಿಸ್ಬಿಟ್ಟು ಬರೀ ನುಡಿಗೆ ಅಷ್ಟೇ ನಾನು ಸೀಮಿತಗೊಳಿಸ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಈಗಿನ ತನಕನೂ ನಾವು ದ್ವಿಮಾನ ವೈರುಧ್ಯಗಳಲ್ಲಿ ನಮ್ಮನ್ನೇ ನಾವು ಕಟ್ಕೊಳ್ತಾ ಬರ್ತಾ ಇದ್ದೀವಿ. ಅಂದ್ರೆ ನುಡಿಗೆ ಒಂದು ಪದ ಮಹಿಳೆ ಅಂತ ಹೇಳಿದ ತಕ್ಷಣನೇ ಅದಕ್ಕೆ ವಿರುದ್ಧ ಪದ ಪುರುಷ ಅಂತ ತಂದು ಬಿಡ್ತೀವಿ. ಇದು ಲಿಂಗವಾಚಿ ಪದ ಅಂತ ನಾವು ಹೇಳೋದಿಲ್ಲ. ಅಂದ್ರೆ ನುಡಿಯನ್ನ ನಾವು ಬಳಸುವಾಗ ನಮ್ಮ ಕೆ ವಿ ನಾರಾಯಣ ಅವ್ರನ್ನ ನಾನು ಮತ್ತೆ ತೆಗೆದುಕೊಂಡ್ರೆ ಅವ್ರೇನ್ ಹೇಳ್ತಾರೆ, ಯಾವುದೇ ನುಡಿಯಲ್ಲಿ ವಿರೋಧ ಪದಗಳಿಲ್ಲ ಅಂತ. ನಿಷೇಧ ಪದಗಳಿದ್ದಾವೆ, ನಿಷೇಧ ಪದಗಳು ಅದನ್ನ ಮಾಡಬೇಡಿ ಅಂತ, ಅದು ವಿರುದ್ಧ ಪದ ಅಲ್ಲ. ಆದ್ರೆ ಭಾರತೀಯವರು ಕೊನೆಯಲ್ಲಿ ವೈರುಧ್ಯಗಳನ್ನ ದಾಟುವ ಬಗ್ಗೆ ಒಂದು ಮಾತನ್ನ ಹೇಳ್ತಾ ಇದ್ರು. ಒಂದು ನುಡಿಗೆ ಕೇವಲ 2 ಆಯಾಮಗಳು ಮಾತ್ರ ಇರ್ತದ, ಅಥವಾ ಮೂರನೇ ಆಯಾಮ ಸಾಧ್ಯನಾ, 4ನೇ ಆಯಾಮ ಸಾಧ್ಯನಾ? ರಿಯಲಿಸಮ್ ಅನ್ನೋ ವಾಸ್ತವವಾದಲ್ಲೇ ನಮಗೆ ಗೊತ್ತು, ಇವತ್ತು ಇಂಜಿನಿಯರಿಂಗ್ ಅಲ್ಲಿ, ಸೋಷಿಯಲ್ ಇಂಜಿನಿಯರಿಂಗ್ ಅಲ್ಲಿ ಅದಕ್ಕೆ 36 ಆಯಾಮಗಳಿದ್ದಾವೆ ಅಂತ. ಆದ್ರೆ ಒಂದು ನುಡಿಗೆ ನಾವು ಇಲ್ಲಿ ತನಕ ಎಷ್ಟೊಂದು ಬಹುತ್ವ, ಭಾರತೀಯ ಕೊನೆಯಲ್ಲಿ ಅವರು ಬಹುತ್ವದ ಬಗ್ಗೆ ಮಾತಾಡ್ತಾ ಇದ್ರು. ನಾನು ನೀವು ಎಷ್ಟೊಂದು ಬಹುತ್ವದ ಪರಿಸರಗಳಿಂದ ಬರ್ತಾ ಇದ್ದೀವಿ. ಅಂತ ಬಹುತ್ವದ ಆಯಾಮಗಳು ಒಂದು ನುಡಿಯಲ್ಲಿ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗಿದೆಯಾ ಅಂತ ಹೇಳಿದ್ರೆ ನಾವು ಇನ್ನೂ ಸಹ ತೆವಳ್ತಾನೆ ಇದ್ದೀವಿ. ಒಂದು ಸಣ್ಣ ನಾನು ಪ್ರಯತ್ನ ಮಾಡಿದ್ದೆ, ಯಾವುದರಲ್ಲಿ, ಅಕ್ಕೈ ಪದ್ಮಶಾಲಿ ಅಂತ ಹೇಳ್ಬಿಟ್ಟು ನಮ್ಮ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಯ ಆಕೆಯ ವ್ಯಕ್ತಿತ್ವವನ್ನ ನಾನು ಕನ್ನಡದಲ್ಲಿ ನಿರೂಪಿಸುವಾಗ ಈ 3ನೇ ಆಯಾಮವನ್ನ ನಾನು ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೆ. ಅದು ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಪಡ್ಕೊಂಡಿದೆ. ಅದು ಹೌದು. ಅಂದ್ರೆ ಏನು, ನಾನು ನೀವಾಗೋದು, ನೀವು ನಾನಾಗೋದು, ನಾನು ಅವರಾಗೋದು. ಈ ಅವರು ಅನ್ನೋದು ದಿ ಅದರ್, ಅದನ್ನ ನಿಭಾಯಿಸ್ಕೊಳ್ಳಿಕ್ಕೆ ನಮ್ಮ ಕನ್ನಡದಲ್ಲಿ ತಾಕತ್ತಿದೆ, ನಮ್ಮ ಸಮುದಾಯಗಳಲ್ಲೂ ಸಹ ತುಂಬಾ ದೊಡ್ಡ ತಾಕತ್ತಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಹಾಗಾಗಿ ಅತ್ತ ಕಡೆ ನಾವು ಮುಖ ಮಾಡಿಕೊಂಡು ಈ ಮೋಟಿಫ್ಗಳನ್ನ ಇಟ್ಕೊಂಡು ನಾನು ನವ್ಯದ ಬರಹಗಳನ್ನ ನೋಡುವಾಗ ಅಲ್ಲಿ ದೊಡ್ಡ ಶಿಫ್ಟ್, ಪಲ್ಲಟ ಕಾಣಿಸ್ಬೋದಾ? ಖಂಡಿತ ಕಾಣಿಸ್ತದೆ. ಅದ್ರ ಕಡೆ ನಾವು ಜರೂರಾಗಿ ಯೋಚನೆ ಮಾಡ್ಕೋಬೇಕಾಗಿದೆ. ಇದರೊಟ್ಟಿಗೆ ಇತ್ತೀಚೆಗೆ ನಾನು ಕಂಡುಕೊಂಡಿರುವಂಥ ಒಂದು ವಾಸ್ತವ ಸಂಗತಿ ಏನು ಅಂತ ಹೇಳಿದ್ರೆ, ಉನ್ನತ ಶಿಕ್ಷಣದಲ್ಲಿ MA ಪದವಿ ಪಡ್ಕೊಂಡಂಥ ಕನ್ನಡ ವಿದ್ಯಾರ್ಥಿನಿಯರು ಅವರಿಗೆ ಭವಿಷ್ಯದ ಒಂದು ನೆಲೆಗಟ್ಟು, ಉದ್ಯೋಗ ಭರವಸೆ ಇದೆಯಾ ಅಂತ ಹೇಳುವಾಗ ಒಂದಷ್ಟು ಲೆಕ್ಚರರ್ ಪಾಸಿಬಿಲಿಟಿ ಇತ್ತು, ಉಪನ್ಯಾಸಕರಾಗಿರ್ಲಿಕ್ಕೆ. ಬಟ್
ಕಳೆದ ಒಂದು ದಶಕದಿಂದ ಈಚೆಗೆ ನಮ್ಮ ಪಬ್ಲಿಕ್ ಯೂನಿವರ್ಸಿಟೀಸ್ ಆಗಲಿ ಅಥವಾ ತಳಮಟ್ಟದಲ್ಲಿ ಶಾಲಾ ಕಾಲೇಜುಗಳಾಗಲಿ ಏನು ಆಗ್ತಾ ಇದ್ದಾವೆ, ಲಿಟ್ರಲಿ ಅಲ್ಲಿನ ಸ್ಟ್ರಕ್ಚರ್ಸ್ ಫ್ರಮ್ ಪ್ರೈಮರಿ ಎಜುಕೇಶನ್ ಟು ಹೈಯರ್ ಎಜುಕೇಶನ್ ಸ್ಟ್ರಕ್ಚರ್ಸ್ ಕೊಲ್ಯಾಪ್ಸ್ ಆಗ್ತಾ ಇದ್ದಾವೆ. ಕೊಲ್ಯಾಪ್ಸ್ ಆಗ್ತಾ ಇರುವಾಗ ಯಾರು ವಂಚಿತರಾಗ್ತಾ ಇರೋದು? ಮೊದಲನೇ ತಲೆಮಾರಾದ ನಾವು ನೀವು ದೊಡ್ಡ ವಂಚನೆಗೆ ಒಳಗಾಗ್ತಾ ಇದ್ದೀವಿ. ರಾಷ್ಟ್ರೀಯ ಸಂಶೋಧನಾ ನಿಧಿ ಅಂತ ಈಗ ಒಂದು ಶುರುವಾಗಿದೆ. ಅದು CSR ಫಂಡ್ಗಳನ್ನ ಉಪಯೋಗಿಸೋದು ಅಂತ ಹೇಳ್ತಾರೆ. ಆದರೆ JRF ಮುಗಿಸ್ಕೊಳ್ಳಿಕ್ಕೆ ನೆಟ್ ಎಕ್ಸಾಮ್ ಅಂತ ಇತ್ತು. ಅದರಲ್ಲಿ ಇತ್ತೀಚೆಗೆ 6% ಅಷ್ಟೇ ಪಾಸ್ ಆಗ್ತಾ ಇದ್ವಿ. ಇತ್ತೀಚೆಗೆ ಅದನ್ನು 4%ಗೆ ಇಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಧ್ವನಿ ಜೋರಿಗೆ ಬರ್ತಾ ಇದೆ. ಹಾಗಾಗಿ ಫ್ರೆಂಡ್ಸ್, ನಾನು ನೀವು 2ನೇ ತಲೆಮಾರಾಗಿದ್ದರೆ ನಮ್ಮ ಅಡಿಗರನ್ನ ಓದುವ ಬಗೆ ಅದು ತುಂಬ ದೊಡ್ಡ ಪಲ್ಲಟ ಆಗ್ತಾ ಇತ್ತು. ಅಲ್ಲಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರ್ತದ ಅಂತ ಹೇಳಿದ್ರೆ ಖಂಡಿತ ಇರೋದಿಲ್ಲ. ಅಲ್ಲಿ ಇಂಡಿವಿಜುವಲೈಸ್ಡ್ ಒಂದು ಸಮಸ್ಯೆ ಇದೆ. ಅದಕ್ಕೆ ಅಕೌಂಟಬಿಲಿಟಿ ಪ್ರಶ್ನೆ ನೀವು ಎತ್ತಾ ಇದ್ರಿ. ಈ ಅಕೌಂಟಬಿಲಿಟಿ ಪ್ರಶ್ನೆ ಅದು ಇಂಡಿವಿಜುವಲ್ ಆಗಿ ನಾನು ನೀವು ಬರೋದಕ್ಕಿಂತ ಈ ಸೆಕೆಂಡ್ ತಲೆಮಾರು ಅದು ಒತ್ಕೊಡ್ತಾ ಇದ್ದಾರ ಅಂತ ಹೇಳಿದ್ರೆ ನನ್ನ ಪ್ರಕಾರ ವೆರಿ ವೆರಿ ರೇರ್. ಆದರೆ ಮೊದಲನೇ ತಲೆಮಾರವರು ಅನ್ನೆಸೆಸರಿಯಾಗಿ ನಮ್ಮ ಮೇಲೆ ಒಂದು ಸಾಮಾಜಿಕ ಬದಲಾವಣೆಯ ಹೊರೆಯನ್ನೂ ಹೊರಿಸಿದ್ದಾರೆ. ಹಾಗೆ ನಾನು ನೀವು ನಮ್ಮ ಭವಿಷ್ಯತ್ತನ್ನು ನಿರೂಪಿಸಿಕೊಳ್ಳುವ ದರ್ತು ಅಥವಾ ಆ ಹೊಣೆಗಾರಿಕೆಯು ನಮ್ಮ ಎದುರಿಗೆ ಇದೆ. ಆದ್ದರಿಂದ ನಾನು ನೀವು ಬದಲಾಗುವ ಬಗೆ ಹೇಗೆ, ನಮ್ಮ ನುಡಿ ನಮ್ಮ ಬರಹ ಏನನ್ನ ರಿಫ್ಲೆಕ್ಟ್ ಮಾಡಬೇಕು. ಸೃಜನಶೀಲತೆ ಅನ್ನೋದು, ಈಗ ಅದಕ್ಕೆ ಒಂದು ಲಿಂಕ್ ಕೊಡ್ತೀನಿ, ಆಗಲೇ ಅನ್ಕಾನ್ಷಿಯಸ್ನೆಸ್ ಅಂತ ಹೇಳ್ಬೋದು. ಕ್ರಿಯೇಟಿವ್ ರೈಟಿಂಗ್ಸ್ ಅಥವಾ ಸೃಜನಶೀಲ ಬರಹ ಅನ್ನೋದು ಗೂಗಿ ವಾಂತಿಯೋ 70ರ ದಶಕದ ಆರಂಭದಲ್ಲೇ ಆತ ಇನ್ನು ಮುಂದೆ ನಾನು ಯಾವುದೇ ಬರಹವನ್ನು ನಾನು ಇಂಗ್ಲೀಷಲ್ಲಿ ಬರೆಯೋದಿಲ್ಲ ಅಂತ ಒಂದು ನಿರ್ಧಾರ ತೆಗೆದುಕೊಂಡ. ಗೀಕುಯಿ ಅನ್ನೋ ಆತ ಕೆನ್ಯಾದ ಆತನ ಮನೆತನದ ಆ ನುಡಿಯಲ್ಲೇ ಜೈಲಲ್ಲಿರುವಾಗ ಡೆವಿಲ್ ಆನ್ ದ ಕ್ರಾಸ್ ಅಂತ ಒಂದು ಕಾದಂಬರಿ ಬರೆದ. ಅದು ನಂತರ ನಮ್ಮ ಕನ್ನಡದಲ್ಲಿನೂ ಹೌದು ದೇಗುಲದಲ್ಲಿ ದೇವ ಅಂತ ಆಗಿರೋದು ಇದೆ. ಇಂಥ ಒಂದು ಹೊಸ ಸಾಧ್ಯತೆಗಳು ನಮ್ಮ ಅನ್ಕಾನ್ಷಿಯಸ್ ಜಗತ್ತಲ್ಲೇ ಅದು ಪ್ರತಿಬಿಂಬ ಆಗ್ತಾ ಇದ್ದಾವ. ಅನ್ಕಾನ್ಷಿಯಸ್ನೆಸ್ ಅಂದ್ರೆ ಏನು? ನನ್ನ ಒಬ್ಬನಿಗೆ ಕಲೆಕ್ಟಿವ್ ಕಾನ್ಷಿಯಸ್ನೆಸ್ ಅನ್ನೋದು ಕನ್ನಡದಲ್ಲಿ ಹೇಗೆ ಕಾಣಿಸ್ಕೊಳ್ತಾ ಇದೆ? ಇದು ಕಾಣಿಸ್ಕೊಳ್ತಾ ಇರೋದು ನಾನು ಸೈಲೆಂಟ್ ರೀಡಿಂಗ್ಗೆ ಒಳಪಟ್ಟಿರೋದಾಗಿರೋದ್ರಿಂದ. ಸೈಲೆಂಟ್ ರೀಡಿಂಗ್ ಅಂದರೆ ನಾನು ಯಾವತ್ತೂ ಜನ ಸಮುದಾಯಗಳಲ್ಲಿ ಅವರೊಟ್ಟಿಗೆ ಹರಟೆ ಹೊಡೆಯೋದಾಗ್ಲಿ ಹಾಡೋದಾಗ್ಲಿ ಸೇರ್ಕೊಳ್ಳೋದಿಲ್ಲ. ಬದಲಾಗಿ ನಾನು ಇಂಡಿವಿಜುವಲ್ ಆಗಿ ಬರ್ದಿದ್ದನ್ನ ನೀವು ಸೈಲೆಂಟಾಗಿ ಓದಿ ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕು. ಐ ಥಿಂಕ್ ಟೈಮ್ ಹ್ಯಾಸ್ ಕಮ್ ನೌ. ಈ ಸೈಲೆಂಟ್ ರೀಡಿಂಗನ್ನು ನಾವು ಪಕ್ಕ ಸರಿಸಿ ನಮ್ಮ ದೊಡ್ಡ ದನಿಗಳಾಗಿ ನಮ್ಮ ಕಾನ್ಷಿಯಸ್ನೆಸ್ನ ಬೆಳೆಸ್ಕೊಳ್ತಾನೆ ಈ ಅನ್ಕಾನ್ಷಿಯಸ್ನೆಸ್ ಅಂತ ಅದೊಂದು ಲೆಟ್ ಅಸ್ ಸೇ ಮೋರ್ ದೆನ್ 80% ಅನ್ಕಾನ್ಷಿಯಸ್ನೆಸ್ ನಮ್ಮನ್ನು ಆವರಿಸ್ಕೊಂಡಿದೆ ಇಂಡಿವಿಜುವಲ್ ಆಗಿ. ಹಾಗಾದರೆ ಈ ಅನ್ಕಾನ್ಷಿಯಸ್ನೆಸ್ಗೆ ನಾವು ಈ ಬರಹಗಳಿಂದ ಮುಖಾಮುಖಿ ಆಗಲಿಕ್ಕೆ ಸಾಧ್ಯನಾ? ನನ್ನ ಪ್ರಕಾರ ಸಾಧ್ಯ ಇಲ್ಲ. ಹಾಗಾದರೆ ಇಲ್ಲಿಂದ ಮುಂದಿನ ದಾರಿ ನನಗನ್ನಿಸ್ತದೆ ನಮ್ಮ ಬೇರುಗಳಲ್ಲೇ, ಅಂದರೆ ನಮ್ಮ ಜೀವಂತ ಪರಂಪರೆಗಳು, ನೀವು ನಾನು ಜೀವಂತ ಪರಂಪರೆಗಳಾಗಿ ಸಾಕ್ಷಿಗಳಾದರೆ ನಮ್ಮ ಪರಂಪರೆಗಳನ್ನ ನಾವು ಕಟ್ಟುವ ಬಗೆ ಹೇಗೆ? ನಮ್ಮದಲ್ಲದ ಇನ್ನೊಂದಕ್ಕೆ ಹಾರ್ತಾ ಇರ್ತೀವ ಅಥವಾ ನಮ್ಮದು ಅಂತ ಒಂದಷ್ಟು ಮಂದಿ ಕೂಡಿಕೊಂಡು ನಾವು ನೆಲೆಗೊಳಿಸೋಣ ಅಂತ ಪ್ರಯತ್ನ ಪಡಿಸ್ತೀವ? ಮೋಸ್ಟ್ಲಿ ಈ ಪ್ರಯತ್ನದ ಕಡೆ ಆಗಬಹುದು, ಒಂದು ಹೆಜ್ಜೆ ಇಡಬಹುದು ಅಂತ ಹೇಳ್ತಾ ಈ ಸಮಾರೋಪ ಮೋಸ್ಟ್ಲಿ ಹೆಚ್ಚಿನ ಡಿಸ್ಕಷನ್ ಆಗಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ಬಟ್ ಅಲ್ಲಲ್ಲಿ ಖಂಡಿತ ಮುಖಾಮುಖಿ ಆಗೋಣ, ಎಲ್ಲಾದರೂ ಒಂದು ಕಡೆ ಭೇಟಿ ಆದಾಗ ಒಂದು ಹೊಸ ಸಾಧ್ಯತೆ ಕಡೆ ಸಾಗೋಣ ಅಂತ ಹೇಳ್ತಾ ಕೇಳಿಸ್ಕೊಂಡು ನಿಮ್ಮೆಲ್ಲರಿಗೂ ಒಂದ್ಸೆ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಬಂದು ಸಮಾರೋಪ ನುಡಿಗಳನ್ನಾಡಿದಂತಹ ಪ್ರೊಫೆಸರ್ ಡೊಮಿನಿಕ್ ಸರ್ ಇವರಿಗೆ ಧನ್ಯವಾದಗಳು. ಎಂ ಗೋಪಾಲಕೃಷ್ಣ ಅಡಿಗರ ಜನ್ಮ ಶತಮಾನೋತ್ಸವದ ಅಂಗವಾಗಿ ನಡೆದಂತಹ ಈ ವಿಚಾರ ಸಂಕಿರಣದ ಕುರಿತಾಗಿ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಅಭಿಷೇಕ್ ದ್ವಿತೀಯ MA ವಿದ್ಯಾರ್ಥಿ,
ಸೊ ಈ ಥರದ ವಿಚಾರ ಸಂಕಿರಣಗಳು ತುಂಬ ನಡೀತಾನೆ ಬಂದಿವೆ ನಮ್ಮ ವಿಭಾಗದಲ್ಲಿ. ಅದಕ್ಕೆ ನಾವೆಲ್ಲರೂ ಕೂಡ ನಿಜವಾಗೂ ತುಂಬ ಸಂತೋಷ ಪಡ್ತೀವಿ. ವಿಭಾಗದಲ್ಲಿ ತಿಂಗಳಿಗೆ 2-3 ಕಾರ್ಯಕ್ರಮಗಳು ಈ ಥರ ನಡೀತಾ ಬಂದಿದೆ. ನಾಡಿನ ಹೆಸರಾಂತ ಚಿಂತಕರು ಮತ್ತು ವಿಮರ್ಶಕರನ್ನ ಯಾವತ್ತೂ ಕೂಡ ವಿಭಾಗಕ್ಕೆ ಆಹ್ವಾನಿಸಿ ಅವರೊಂದಿಗೆ ಒಂದು ಸಮಾಲೋಚನೆ ನಡೆಸುವಂಥ, ಒಂದು ಚರ್ಚೆಯನ್ನು ನಡೆಸುವಂಥ ಅವಕಾಶಗಳನ್ನು ನಮ್ಮ ಎಲ್ಲ ಗುರುಗಳು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಸೊ ಆ ಕಾರಣಕ್ಕೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ಮೊನ್ನೆಯಿಂದಲೇ ಆ ಗೆಸ್ಟ್ಗಳನ್ನೆಲ್ಲ ನೋಡುವಾಗ ಅವ್ರನ್ನೆಲ್ಲ ನಾವೆಲ್ಲ ಪಾಠದಲ್ಲಿ ಉಲ್ಲೇಖ ಮಾಡುವಾಗ ಕೇಳಿದ್ವಿ ಅಷ್ಟೇ. ಅವ್ರು ಇವತ್ತೆಲ್ಲ ನಮಗೆ ಪಾಠ ಎದುರುಗಂಡ ಬಂದು ಅವರ ಮಾತುಗಳನ್ನು ಕೇಳಲಿಕ್ಕೆ ನಮಗೆ ನಿಜವಾಗ್ಲೂ ತುಂಬ ಖುಷಿ ಕೊಟ್ಟಿದೆ. ಹಾಗೆಯೇ ಕಾರ್ಯಕ್ರಮದಲ್ಲಿ ಇವರು ಸರ್ ಕೂಡ, ಜಯಪ್ರಕಾಶ್ ಸರ್ ಕೂಡ ಈ ಕಾರ್ಯಕ್ರಮದ ಒಂದು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಬಂದಿದ್ರು. ನಮ್ಮ ವಿಭಾಗದಿಂದ ನಡೆಸ್ತಿರುವ ಕಾರ್ಯಕ್ರಮ ಇತ್ತು, ಮತ್ತು ಕನ್ನಡ ಸಾಹಿತ್ಯ ಅಕಾಡೆಮಿ ಕೂಡ ಇದ್ದ ಕಾರಣಕ್ಕೆ ಅವ್ರನ್ನೂ ಕೂಡ ನಾವು ಒಂದು ಕಾರ್ಯಕ್ರಮದಲ್ಲಿ, ಕಬ್ಬದೊಳುಮೆ ಕಾರ್ಯಕ್ರಮದಲ್ಲಿ ಅವ್ರನ್ನ ಭೇಟಿಯಾಗಿದ್ವಿ. ಅವರೆಲ್ಲ ಇಂಥ ಎಲ್ಲ ಸಾಹಿತಿಗಳ ಒಂದು ಅಭಿಪ್ರಾಯಗಳನ್ನು ಕೇಳಲಿಕ್ಕೆ, ಚಿಂತನೆಗಳ ಕೇಳಲಿಕ್ಕೆ ತುಂಬ ಖುಷಿ ಕೊಟ್ಟಿದೆ. ಅದರೊಟ್ಟಿಗೆ ಅಡಿಗರ ಒಂದು, ಈಗ ನೋಡಿ ನಾವು ಕೆಲವು ಸಾಹಿತಿಗಳನ್ನ ಅಥವಾ ಕೆಲವು ವ್ಯಕ್ತಿಗಳನ್ನ ಅವರ ಆಲೋಚನೆಗಳ ಆಧಾರದ ಮೇಲೆ ಒಂದು ಸಪರೇಟ್ ಮಾಡಿ ಇಟ್ಟು ಬಿಡ್ತೇವೆ. ಈಗ ಸಾಹಿತ್ಯ ನಮ್ಗೆ ಏನು ಹೇಳುತ್ತೆ, ನಮಗೆ ಎಲ್ಲರನ್ನ ಒಳಗೊಳ್ಳುವಿಕೆಯ ಒಂದು ಅಂಶವನ್ನ ನಮಗೆ ಎತ್ತಿಕೊಡುತ್ತೆ. ಸಾಹಿತ್ಯ ಇರೋದೇ ಹಾಗೆ. ಸಾಹಿತ್ಯ ಕಲಿತ ವ್ಯಕ್ತಿ ನಿಜವಾಗಿ ಸಾಹಿತ್ಯದ ಒಂದು ಏನು ಸೊಗಡು ಇದೆ, ಸಾಹಿತ್ಯದ ತಾತ್ವಿಕತೆ ಏನಿದೆ, ಅದನ್ನ ನಾವು ಅಳವಡಿಕೆ ಮಾಡ್ಕೊಂಡ್ರೆ ಯಾವತ್ತೂ ನಮ್ಮ ಆಲೋಚನೆಗಳು ಒಡೆಯುವಿಕೆ ಅಥವಾ ವಿಭಜನೆಯ ಕಡೆ ನಮ್ಮ ಮನಸ್ಸುಗಳು ಹೋಗಲ್ಲ. ಆದಷ್ಟು ಇನ್ಕ್ಲೂಸಿವ್ ಮೈಂಡ್ ಸೆಟ್ಟನ್ನು ನಮಗೆ ತುಂಬುತ್ತೆ ಸಾಹಿತ್ಯ ಆದದ್ದು. ಈಗ ಗೋಪಾಲಕೃಷ್ಣ ಅಡಿಗರ ಅವರ ಚಿಂತನೆಗಳು ಕೆಲವೊಂದು ಬಲಪಂಥೀಯ ಚಿಂತನೆಗಳಿತ್ತು ಅಂತ ಹಾಗೆ ಉಲ್ಲೇಖ ಮಾಡಿ ಹೇಳಿದರು. ಈಗ ನೋಡಿ, ಹಾಗಿದ್ದಾಗ ಸಾಹಿತ್ಯ ಎಲ್ಲೋ ಒಂದು ಕಡೆ ಹೊರಗಡೆ ಇಟ್ಬಿಡ್ತಾರೆ ಅವರನ್ನು. ಸೊ ಆದರೂ ಕೂಡ ಅಂಥವರ ಒಂದು ಇವತ್ತು ಜನ್ಮಶತಮಾನೋತ್ಸವವನ್ನು ಆಚರಿಸಿ ಅವರ ನಿಜವಾಗಿ ಅವರ ಆಲೋಚನೆಗಳೇನಿತ್ತು ಅನ್ನೋದನ್ನು ನಮ್ಮ ಮುಂದೆ, ಎಲ್ಲರ ಮುಂದೆ ತೆರೆದಿಡುವಂತಹ ಒಂದು ಕೆಲಸ ಮಾಡಿದಾರಲ್ಲ, ಅದು ನಮಗೆ ನಿಜವಾಗೂ ತುಂಬ ಖುಷಿ ಕೊಡುವಂಥ ವಿಷಯ. ಅದರೊಟ್ಟಿಗೆ ಅವರ ಆಲೋಚನೆಗಳದೇ. ನನಗೆ ಒಂದು ಪ್ರಶ್ನೆ ಇರೋದಷ್ಟೇ, ಇದು ನನ್ನ ಅಭಿಪ್ರಾಯ, ಈಗ ಕೇಳ್ತಿರೋದು ನನ್ನ ಪ್ರಶ್ನೆ ಅಷ್ಟೇ. ಈಗ ಅವರ ಚಿಂತನೆಗಳು, ಈಗ ಸಾಹಿತ್ಯ ಓದಿದವರು ಸರ್, ನಾವೀಗ ಕನ್ನಡ MA ಮಾಡ್ತಿದ್ದೇವೆ. ನಾವು ಸ್ವಲ್ಪ ಮಟ್ಟಿಗೆ ಸಾಹಿತ್ಯದ ಒಂದು 100 ಭಾಗ ಸಾಹಿತ್ಯದಲ್ಲಿ ಒಂದು 2-3% ಸಾಹಿತ್ಯವನ್ನು ಓದಿದ್ದೇವೆ ಅಷ್ಟೇ. ನಮ್ಮ ಮನಸ್ಸೇ ಆ ಕಡೆ ಸೆಳೆಯಲ್ಲ. ಬಲಪಂಥೀಯ ಚಿಂತನೆಗಳ ಕಡೆ ನಮ್ಮ ಮನಸ್ಸು, ನನ್ನದು ವೈಯಕ್ತಿಕ, ನಮ್ಮದು ಅನ್ನೋದಕ್ಕಿಂತ ನನ್ನದು ಸೆಳೆಯಲ್ಲ. ಯಾಕಂದರೆ ನನಗೆ ಸಾಹಿತ್ಯ, ನಾನು ಈ ಮೊದಲು ಸಾಹಿತ್ಯಕ್ಕೆ ಬರುವ ವಿದ್ಯಾರ್ಥಿ ಆಗೋದಕ್ಕಿಂತ ಮುಂಚೆ ನನ್ನ ಆಲೋಚನೆಗಳು ನ್ಯೂಟ್ರಲ್ ಆಗಿದ್ವು ಕೆಲವೊಂದು. ಹಾಗೆ ಈಗ ನನ್ನ ಆಲೋಚನೆಗಳ ಹತ್ರ ಬಲಪಂಥೀಯ ಚಿನ್ನ ಹೋಗೋದೇ ಇಲ್ಲ. ಅಂಥದ್ರಲ್ಲಿ ಒಬ್ಬ ಸಾಹಿತಿಯಾಗಿ ಒಬ್ಬ ಅಷ್ಟು ಒಂದು ಸಾಹಿತ್ಯಗಳನ್ನು ರಚಿಸಿದ್ದಾರೆ, ಕೃತಿಗಳನ್ನು ರಚಿಸಿದ್ದಾರೆ ಅಂತ ಒಂದು ಮಹಾನ್ ಒಬ್ಬ ಸಾಹಿತಿಯಾಗಿ ಕನ್ನಡ ನಾಡಿನಲ್ಲಿ ಅವರ ಚಿಂತನೆಗಳದ್ದು ಆ ಕಡೆ ಆಗಲಿಕ್ಕೆ ಕಾರಣ ಏನಿತ್ತು ಅನ್ನೋದನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳದೆ ನನಗೆ ಅವ್ರ ಬಗ್ಗೆ ಸಾಗ ಧನಂಜಯ ಸರ್ ನನಗೆ ಹೇಳುವಾಗ ಅದು ಒಂದು ಪಾಯಿಂಟ್ ನನಗೆ ಹಾಗೆ ಅನ್ನಿಸ್ತು, ಇರಬಹುದೇನೋ ಅಂತ. ಅವ್ರು ಹೇಳ್ತಾ ಇದ್ರು, ಕಾಲಕ್ಕೂ ಪ್ರಭುತ್ವವನ್ನು ಪ್ರಶ್ನೆ ಮಾಡುವಂತೆ ಎಲ್ಲ ಮಾಡ್ತಾ ಬಂದಿದ್ದಾರೆ. ಹಾಗೇನಾದರೂ ಆಗಿನ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಇದ್ದಾಗ ಸಂದರ್ಭದಲ್ಲಿ ಸರ್ಕಾರವನ್ನು ಪ್ರಶ್ನೆ ಮಾಡೋಕೆ ಹೋದಾಗ ನಾವೆಲ್ಲ ಅದರ ವಿರೋಧಿಗಳಾಗಿ, ಅಂದರೆ ಅದರ ವಿರುದ್ಧ ಪಾರ್ಟಿಯಲ್ಲಿ ನಾವು ಗುರುತಿಸ್ಕೊಳ್ಳೋಕ್ಕೆ ಅನಿವಾರ್ಯವಾಗಿ ನಾವು ಇದನ್ನು ಮಾಡಿಬಿಡ್ತೀವಿ. ಹಾಗೇನಾದರೂ ಆಗಿತ್ತು ಅವರ ಲೈಫಲ್ಲಿ. ಬಟ್ ಅದು ನೈಜ ಕಾರಣಗಳನ್ನು ಸ್ವಲ್ಪ 1-2 ಮಾತುಗಳಲ್ಲಿ ಏನಾದರೂ ಸಾಧ್ಯ ಆದರೆ ನೀವು ವಿವರಿಸಿ ಕೊಡಿ ಅಂತ ಕೇಳಿ ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಅಭಿಷೇಕ್. ರೇಷ್ಮಾ ಬಾರಿಗ, ದ್ವಿತೀಯ MA ವಿದ್ಯಾರ್ಥಿನಿ. ಎಲ್ರಿಗೂ ನಮಸ್ಕಾರ. ವಿಭಾಗದಲ್ಲಿ ಇಂತಹ ಕಾರ್ಯಕ್ರಮಗಳು ಇತ್ತೀಚೆಗೆ ಬಹಳ ನಡೀತಾ ಇರೋದು ತುಂಬ ಖುಷಿಯನ್ನು ತಂದಿದೆ. ಒಂದು ಸಂಕುಚಿತ ಮನೋಭಾವದಿಂದ ವಿಶಾಲ ದೃಷ್ಟಿಯನ್ನು ಬೆಳೆಸಲಿಕ್ಕೆ ಸಾಧ್ಯವಾಗಿರುವಂಥದ್ದು ಇಂತಹ ಒಂದು ಕಾರ್ಯಕ್ರಮಗಳು. ಮೊನ್ನೆ ನಡೆದಂತಹ ನಿರಂಜನರ ಜನ್ಮಶತಮಾನೋತ್ಸವ ಆಗಿರ್ಬೋದು ಅಥವಾ ಇವತ್ತಿನ ಕಾರ್ಯಕ್ರಮಗಳಾಗಿರ್ಬೋದು, ಒಂದು ನಮ್ಮದು ಸ್ಟ್ರಕ್ಚರ್ಡ್ ಆಗಿರುವಂತಹ ಒಂದು ಮನಸ್ಥಿತಿ ಏನಿದೆ ಅವುಗಳನ್ನು ಪ್ರಶ್ನೆ ಮಾಡಲಿಕ್ಕೆ ವಿಶಾಲವಾಗಿ ವೈಚಾರಿಕತೆಯನ್ನು ಚಿಂತನೆ ಮಾಡಲಿಕ್ಕೆ ಸಾಧ್ಯ ಆಗಿರುವಂಥದ್ದು ಈ ಕಾರ್ಯಕ್ರಮಗಳಿಂದ ಅಂತ ಹೇಳಲಿಕ್ಕೆ ಖುಷಿ ಪಡ್ತೇನೆ. ನಮ್ಮ ಸರ್ ಇದ್ದಾರೆ, ನಾವೇನೋ ಸ್ವಲ್ಪ ಮಾನವತೆಯ ಪರವಾಗಿ ಮಾತಾಡ್ತೀವಿ ಅಂತ ಅದಕ್ಕೆ ಕಾರಣ ಆಗಿದ್ದು ರಾಜಶೇಖರ್ ಹಳಮನೆ ಸರಿಂದಾಗಿ. ಮತ್ತು ಇದು ಕನ್ನಡ ಇಲ್ಲಿ ಎಷ್ಟು ಜನರಿಗೆ ನಿದ್ದೆ ಬರುತ್ತೋ ಗೊತ್ತಿಲ್ಲ, ಆದರೆ ಸೃಜನಶೀಲವಾಗಿ ಏನೋ ಚಿಂತಿಸಬೇಕು ಅಥವಾ ವೈಚಾರಿಕವಾಗಿ ಯೋಚನೆ ಮಾಡಬೇಕು ಅನ್ನೋರಿಗೆ ಈ ಕಾರ್ಯಕ್ರಮಗಳು ನಿದ್ದೆ ತರಿಸಲ್ಲ. ಯಾಕಂತ ಹೇಳಿದರೆ ಒಂದು ಬೇರೆ ದೃಷ್ಟಿಕೋನದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಇಂತಹ ಕಾರ್ಯಕ್ರಮಗಳಿಂದ. ಒಂದು ಒಪಿನಿಯನ್ ಅಂತ ಹೇಳಿದರೆ, ಈ ರೀತಿಯ ಕಾರ್ಯಕ್ರಮಗಳು ನಡೆದಾಗ ಚರ್ಚೆಗೆ ಮುಕ್ತವಾಗಿ ಅವಕಾಶ ಬೇಕು. ಇದು ನನ್ನ ಒಂದು ಅಭಿಪ್ರಾಯ. ಯಾಕಂತ ಹೇಳಿದರೆ ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡುವವರಿಗೆ ಇದೇನೊಂದು ಹೊಸ್ತು ಕಾರ್ಯಕ್ರಮ ಆಗ್ತಾ ಇದೆ ಅಂತ ಹೇಳುವಾಗ ಅಲ್ಲಿ ಅವರಿಗೆ ಕ್ವಶನ್ಸ್ 1000 ಬಂದಿರುತ್ತೆ.
ಸೊ ಅದಕ್ಕೊಂದು ಮುಕ್ತವಾದ ಅವಕಾಶ ಬೇಕಾಗುತ್ತೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ರೇಷ್ಮಾ ಬಾರಿಗ. ಸಂಗೀತ ಸಂಶೋಧನಾ ವಿದ್ಯಾರ್ಥಿನಿ. ನನಗೆ ಇಲ್ಲಿ ಅಭಿಪ್ರಾಯ ತಿಳಿಸಲೇಬೇಕಂತ ಹೇಳಿ ಅನಿಸಿತ್ತು, ಹಾಗಾಗಿ ಹೇಳ್ತಾ ಇದ್ದೇನೆ. ಇಂತಹ ಕಾರ್ಯಕ್ರಮಗಳೆಲ್ಲ ನೋಡುವಾಗ ನನಗೆ ಅನಿಸ್ತದೆ, ನಮ್ಮ ಸಾಹಿತ್ಯಿಕ ಅಂದರೆ ವೈಯಕ್ತಿಕವಾಗಿ ನನ್ನ ಸಾಹಿತ್ಯಿಕ ಸ್ಥಿತಿ ಯಾವ ಮಟ್ಟದಲ್ಲಿದೆ, ಸಾಹಿತ್ಯಿಕ ಅರಿವಿನ ಸ್ಥಿತಿ ಯಾವ ಮಟ್ಟದಲ್ಲಿದೆ ಅಂತ ಹೇಳಿ ಅನಿಸ್ತದೆ ಇಂತಹ ಕಾರ್ಯಕ್ರಮಗಳೆಲ್ಲ ನೋಡುವಾಗ. ಯಾಕಂತ ಹೇಳಿದರೆ ನನಗೆ ಮೊದಲಾಗಿ ಬೇಂದ್ರೆ ಅವರ, ಕುವೆಂಪು ಅವರ, ಶಿವರುದ್ರಪ್ಪ ಅವರ ಕವಿತೆಗಳೆಲ್ಲ ಗೊತ್ತು. ಆದರೆ ಅಡಿಗರ ಕವಿತೆಗಳಂತ ಹೇಳಿದರೆ ಮೋಹನ ಮುರಳಿ ಅದೊಂದು ಕವಿತೆ ಬಿಟ್ಟು ಮತ್ತೆ ಯಾವ ಕವಿತೆಯ ಕೂಡ ಪರಿಚಯ ಇಲ್ಲ. ಅದು ಕೂಡ ಆ ಕವಿತೆಯ ಪರಿಚಯ ಅಂತ ಹೇಳಿದರೆ ಕೂಡ ಒಂದು ನ್ಯೂಸ್ ಪೇಪರಲ್ಲಿ ಶ್ರದ್ಧಾಂಜಲಿಯ ಕಾಲಮಲ್ಲಿ ಒಂದು ಅಪ್ರಾಪ್ತ ವಯಸ್ಸಿನ ಅಲ್ಪಾಯುಷ್ಯ ಕೆಳಗೆ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರವ ನಿನ್ನವ ಅಂತ ಹೇಳಿ ಒಂದು ಕವಿತೆ ಸಾಲಿತ್ತು. ಆವಾಗ ನನಗೆ ಆ ಕವಿತೆಯ ಪರಿಚಯ ಆಯಿತು. ಮತ್ತೆ ಇದರ ಬರಹಗಾರ ಯಾರಿರ್ಬಹುದು ಅನ್ನೋ ಒಂದು ಕುತೂಹಲ ಮೂಡಿತು. ಅದನ್ನು ಬಿಟ್ಟರೆ ನನಗೆ ಅಡಿಗರ ಬಗ್ಗೆ, ನಾನು ಹೀಗೆ ಹೇಳೋದು ತಪ್ಪಾಗ್ತದೆ, ಒಂದು ಸಾಹಿತ್ಯಿಕ ವಿದ್ಯಾರ್ಥಿಯಾಗಿ, ಸಂಶೋಧನಾ ವಿದ್ಯಾರ್ಥಿಯಾಗಿ ನನಗೆ ಅಡಿಗರ ಬಗ್ಗೆ ಗೊತ್ತಿಲ್ಲ. ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ನ ತಯಾರಿಗೋಸ್ಕರ ನಾನು ಅಡಿಗರ ಬಗ್ಗೆ ತಿಳ್ಕೊಂಡಿದ್ದೆ. ಅಂದರೆ ಅವರ ಕೃತಿಗಳು ಯಾವುದು, ಕವಿ ಕೃತಿ ಪರಿಚಯ ಅಂತ ಬರ್ತದಲ್ವಾ, ಅದನ್ನು ಬಿಟ್ಟು ನನಗೆ ಹೊಸತನ, ಅವರು ಯಾವ ಪಂಥ ಬೀಳ್ತಾರೆ, ಬಲಪಂಥೀಯ ಚಿಂತನೆಯೋ ಅಥವಾ ಎಡಪಂಥೀಯ ಚಿಂತನೆಯೋ ಅಥವಾ ಅವರ ಬರಹಗಳಲ್ಲಿ ಸ್ತ್ರೀವಾದ ನಿಲುವು ಇದೆಯೋ ಇಲ್ವೋ ಅಂತಹ ವಿಷಯಗಳೆಲ್ಲ ನನಗೆ ಸಂಶೋಧನೆ ವಿದ್ಯಾರ್ಥಿಯಾಗಿ ಅದರ ಗೋಜಿಗೆ ನಾನು ಹೋಗಲಿಲ್ಲ ಅಂತ ಹೇಳುವಾಗ ನನಗೆ ಅದನ್ನು ಹೇಳುವಾಗವೇ ತಪ್ಪು ಮಾತಾಡ್ತಾ ಇದ್ದೇನೆ ಅಂತ ಹೇಳಿ ಅನಿಸ್ತಾ ಇದೆ. ಹಾಗಾಗಿ ಇಂತಹ ಕಾರ್ಯಕ್ರಮಗಳು ನಮಗೆ ಹೆಚ್ಚಾಗಿ ವಿದ್ಯಾರ್ಥಿಗಳಿಗೆ ಅಂದರೆ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ತುಂಬ ಯೂಸ್ಫುಲ್ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸಂಗೀತ. ಕೊನೆಯ ಅಭಿಪ್ರಾಯ ರವಿ, ಪ್ರಥಮ ME ವಿದ್ಯಾರ್ಥಿ. ಸಾಯಂಕಾಲದ ಶುಭಾಶಯಗಳು. ಕಾರ್ಯಕ್ರಮದಲ್ಲಿ ಆಗಲಿ ಅಥವಾ ಊಟದಲ್ಲಿ ಆಗಲಿ ಯಾವಾಗ ಮೊದಲು ಮಾಡ್ಬೇಕಂತೆ. ಯಾಕಂದ್ರೆ ಹೇಳುವಾಗ ಎಲ್ಲ ವಿಷಯಗಳನ್ನ ಮೊದಲು ಹೇಳಿದವರೆಲ್ಲ ಹೇಳಿ ಹೋಗ್ಬಿಡ್ತಾರೆ. ಕೊನೆಗಾಗಿ ನಮ್ಗೆ ಊಟದಲ್ಲಿ ಸಿಗೋದು ಕರಿಬೇವು, ಇಲ್ಲ ಏನಾದರೂ ಸುಮ್ಮನೆ ಬೊಬ್ಬೆ ಹಾಕೋದು ಕಾರ್ಯಕ್ರಮದಲ್ಲಾದರೆ. ಹಾಗಾಗಿ ಗೋಪಾಲಕೃಷ್ಣ ಅಡಿಗರ ಬಗ್ಗೆ ಸ್ವಲ್ಪ ಹೇಳುವಂಥದ್ದು ನನ್ನ ನೈತಿಕತೆ. ಹಾಗಾಗಿ ಗೋಪಾಲಕೃಷ್ಣ ಅಡಿಗರು ಕನ್ನಡ ನವ್ಯ ಚಳವಳಿಯಲ್ಲಿ ಪ್ರವರ್ತಕರಾಗಿ, ನಾಯಕರಾಗಿ, ಗುರುಗಳಾಗಿ ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಮತ್ತು ಹೀಗೆ ಇವರು ಸ್ವತಂತ್ರ ಆಚೆ ಈಚಿನ ಕವಿಗಳಾದ್ದರಿಂದ ಸ್ವತಂತ್ರ ಬಂದ ನಂತರ ನಮ್ಮ ರಾಜ್ಯ ಹಾಗಾಗ್ತದೆ ಹೀಗಾಗ್ತದೆ ಅಂತ ಒಂದು ಕಲ್ಪನೆ ಇರ್ತದೆ. ಆದರೆ ಮುಂದೆ ಸ್ವತಂತ್ರ ಸಿಕ್ಕ ನಂತರ ನಮ್ಮವರೇ ಅಂದರೆ ರಕ್ಷಕರೇ ಭಕ್ಷಕರಾದಾಗ ಅಂತ ಒಂದು ಮಾತಿದೆಯಲ್ಲ, ಹಾಗೆ ನಮ್ಮ ರಾಜಕಾರಣಿಗಳೇ ಭೂ ಹಿಡುವಳಿಗಾರರು ಬಂಡವಾಳಶಾಹಿಗಳಾಗಿ ಕನ್ವರ್ಟ್ ಆಗ್ತಾರೆ. ಮತ್ತೆ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಕೆಲವೊಂದಿಷ್ಟು ಜನ ಎಡಪಂಥಿಗೆ ಹೋದರೆ ಕೆಲವೊಂದಿಷ್ಟು ಜನ ಬಲಪಂಥಿಗೆ ಹೋಗ್ತಾರೆ. ಆಗ ರಾಜ್ಯ ಹರಿದು ಹೋಗಕ್ಕೆ ಆರಂಭ ಆಗ್ತದೆ. ಅದಾದ ನಂತರ ಆ ದೃಷ್ಟಿಯನ್ನು ಇಟ್ಟುಕೊಂಡು ಗೋಪಾಲಕೃಷ್ಣ ಅಡಿಗರು ಮುಂದೆ ಸಾಹಿತ್ಯವನ್ನು ಬರಿತಾ ಹೋಗ್ತಾರೆ. ಅದರ ಬಗ್ಗೆ ಈ ನನಗಿಂತ ಮುಂಚೆ ಮಾತಾಡಿದಂಥ ಎಲ್ಲ ಅನೇಕ ಅನುಭವಶಾಲಿಗಳು ಹೇಳ್ತಾ ಬಂದಿದ್ದಾರೆ. ನಾನು ಈ ಮೊದಲು ಗೋಪಾಲಕೃಷ್ಣ ಅಡಿಗರ ಅನೇಕ ಸಾಹಿತ್ಯಗಳನ್ನು ಓದ್ತಾ ಬಂದಿದ್ದೇನೆ. ಬಟ್ ನಾನು ಓದುವಾಗ ಇದ್ದಂತಹ ಅಭಿಪ್ರಾಯ ಈ ಕಾರ್ಯಕ್ರಮವನ್ನು ಕೇಳಿದ ನಂತರ ಅದು ಉಳಿತಾ ಇಲ್ಲ ನನಗೆ. ಯಾಕಂದರೆ ನಾನು ಮಾಡಿದ್ದು ಸಹ ಈಗೇನು ಎಡಪಂಥಿ ಬಲಪಂಥಿ ಅಂತ ಹೇಳಿದ್ರಲ್ಲ, ನಂದೊಂದು ಮೂರನೇ ಪಂಥಿ, ನಂದು ಒಂದು ಬೇರೆ ವಿಚಾರಗಳು ಬರ್ತಾ ಇದ್ದು. ಸಾಹಿತ್ಯವನ್ನು ಓದ್ತಾ ಇರುವಾಗ ಈ ಕಡೆ ಎಡಪಂಥಿಯೂ ಅಲ್ಲ ಬಲಪಂಥಿಯೂ ಅಲ್ಲ, ನನ್ನದೇ ಒಂದು ಹೊಸ ಮಾರ್ಗ ಹುಟ್ಟಿಕೊಳ್ತಾ ಇತ್ತು. ಅದು ತಪ್ಪು ಅಂತಲ್ಲ, ಎಲ್ಲರಲ್ಲೂ ಸಹ ಅವ್ರಿಗೆ ಹೇಗೆ ತಿಳಿತದೆ ಹಾಗೆ ಸಾಹಿತ್ಯವನ್ನು ಓದ್ಕೊಳ್ತಾ ಹೋಗ್ತಾರೆ. ನಾನು ಸಹ ಹಾಗೆ ಓದ್ತಾ ಇದ್ದೆ. ಆದರೆ ಈ ಕಾರ್ಯಕ್ರಮವನ್ನು ನೋಡ್ತಿರ್ಬೇಕಾದ್ರೆ ಅನೇಕ ಜನ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಹೋಗ್ತಾರೆ. ಏನಂದರೆ, ನಾನು ವಿದ್ಯಾರ್ಥಿ ದೇಶದಲ್ಲಿದ್ದಾಗ ನಾನು ಅಡಿಗರ ಸಾಹಿತ್ಯವನ್ನು ಓದಬೇಕಾದ್ರೆ ನನ್ನದೇ ಒಂದು ಬೇರೆ ಅಭಿಪ್ರಾಯ ಇತ್ತು, ಹಾಗೆ ತಿಳ್ಕೊಂಡಿದ್ದೆ ಹೀಗೆ ತಿಳ್ಕೊಂಡೆ. ಬಹುಶಃ ಅವರು ವಿದ್ಯಾರ್ಥಿಯ ದಶೆಯಲ್ಲಿದ್ದಾಗ ಇಂತಹ ಕಾರ್ಯಕ್ರಮ ಏನಾದರೂ ನಡೆದಿದ್ದರೆ ಸರಿಯಾದ ಮಾರ್ಗದಲ್ಲಿ ಅವರು ಅಡಿಗರನ್ನಾಗಿರ್ಬೋದು, ನಿರಂಜನ್ ಆಗಿರ್ಬೋದು, ಒಳ್ಳೆಯ ಕವಿಗಳನ್ನು ಒಳ್ಳೆಯ ಅಭಿಪ್ರಾಯದಲ್ಲಿ ಅವರು ಬರೆದಂತಹ ದಾರಿಯಲ್ಲೇ ಅವರ ಸಾಹಿತ್ಯವನ್ನು ಓದಿ ಅರ್ಥೈಸಿಕೊಂಡು ಇನ್ನೂ ಉತ್ತಮ ಈಗಿರುವಂಥ ಸ್ಥಾನಕ್ಕಿಂತ ಉತ್ತಮ ಸ್ಥಾನಕ್ಕೆ ಏನಾದರೂ ಏರ್ತಿದ್ರೋ ಏನೋ ಅಂತ ನನಗೆ ಬಹುಶಃ ಅನ್ನಿಸ್ತದೆ. ಇಷ್ಟು ಹೇಳಿ, ನಮ್ಮ ವಿಭಾಗದಲ್ಲಿ ಇಂತಹ ಅನೇಕ ಕಾರ್ಯಕ್ರಮಗಳು ಆಗ್ತಾ ಇರ್ತವೆ. ಬಹುಶಃ ನಾನು ವಾರದಲ್ಲಿ ಏನೋ ಇಲ್ಲ ಅಂದ್ರೆ ಒಂದೆರಡು ಕಾರ್ಯಕ್ರಮದ ಆಗ್ತಾ ಇರ್ತವೆ. ಈ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸ್ತಕ್ಕಂತಹ ನನ್ನ ವಿಭಾಗದ ಮುಖ್ಯಸ್ಥರು ನಾಗಪ್ಪಗೌಡ ಸರ್ ಅವರಿಗೂ, ಅತ್ಯಂತ ಯಶಸ್ವಿಯಲ್ಲಿ ಓಡಾಡಿದಂತಹ ನಮ್ಮ ಧನಂಜಯ ಕುಂಬ್ಳೆ ಸರ್ ಅವರಿಗೂ, ಹಾಗೂ ಎಲ್ಲ ಕಾರ್ಯಕ್ರಮದಲ್ಲಿ ನಾನು ಇದ್ದೀನಿ ಅಂತ ಭಾಗವಹಿಸುವಂತಹ ನನ್ನ ಎಲ್ಲಿ ಹೋದ್ರು ಸರ್ ಸೋಮಣ್ಣ ಸರ್ ಅವರಿಗೂ ಹೃತ್ಪೂರ್ವಕ ಸಾರಿ ಸರ್ ಕಾಣಲಿಲ್ಲ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಿ, ಈ ಕಾರ್ಯಕ್ರಮದಿಂದ ನಾನು ಅನೇಕ ವಿಷಯಗಳನ್ನು ತಿಳಿದುಕೊಂಡಿದ್ದೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ನನಗೆ ಒಂದು
ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಕಾರ್ಯಕ್ರಮದ ಆಯೋಜಕರಿಗೆ ಧನ್ಯವಾದಗಳನ್ನು ತಿಳಿಸಿ ನನ್ನ 2 ಚಿಕ್ಕ ಭಾಷಣವನ್ನು ಮುಗಿಸ್ತೇನೆ. ಎಲ್ರಿಗೂ ಶುಭ ಸಾಯಂಕಾಲ. ವೇದಿಕೆ ಮೇಲೆ ಹಾಸನಾಗಿರುವಂತಹ ಎಲ್ಲ ಗಣ್ಯರು, ಹಾಗೆ ಮೊಮ್ಮಗದಲ್ಲಿ ಹಾಸನಾಗಂತಹ ಎಲ್ಲ ಹಿರಿಯ ವಿದ್ವಾಂಸರುಗಳು ಹಾಗೂ ಎಲ್ಲ ನನ್ನ ಸಹಪಾಠಿಗಳು, ಎಲ್ಲರೂ ಈ ಕಾಲೇಜವರೇ ಮಾತಾಡ್ತಿದ್ರು, ಯಾಕೆ ಬಾಕಿಯವರಿಗೆ ಆಪರ್ಚುನಿಟಿ ಕೊಡಲಿಲ್ಲ ಅಂತ ಅಂದ್ಕೊಳ್ತಿದ್ದೆ. ಬಟ್ ನಾನೇ ಬಂದೇ ಇದ್ದು. ನನ್ನ ಹೆಸರು ಮನೀಶ್ ಶೆಟ್ಟಿ ಅಂತ. ನಾನು ಬಂದ್ಬಿಟ್ಟು ಕೇರಳ BBಯಲ್ಲಿ ಓದ್ತಾ ಇದ್ದೀನಿ, ಪ್ರಥಮ ವರ್ಷದ ಸ್ನಾತಕೋತ್ತರ ಪದವಿಯನ್ನು. ಇಂದು ನಮ್ಮ ಗೋಪಾಲಕೃಷ್ಣ ಅಡಿಗರವರ ಬಗ್ಗೆ ಒಂದು ವಿಚಾರ ಸಂಕಿರಣಗಳು. ಮೊದಲನೇದಾಗಿ ನನ್ನ ಹೆಮ್ಮೆ ಗುರುಗಳು ರಾಜಶೇಖರ್ ಸರ್ ಅವರ ರಾಜಕೀಯ ಅಂದರೆ ಅಡಿಗರಲ್ಲಿ ರಾಜಕೀಯ ನೆಲೆಗಳು ಯಾವ ರೀತಿಯಾಗಿತ್ತು, ಈಗಲೇ ನಮ್ಮ ಅಲ್ಲಿ ಹಿರಿಯರು ಮಾತಾಡಿದ್ರು. ಅವರು ಬಲಪಂಥೀಯ ಚಿಂತನೆಯನ್ನು ಹೊಂದಿದ್ರು ಕೂಡ ಯಾಕೆ ಅವರು ಒಬ್ಬರು ಸಾಹಿತಿಯಾಗಿ ಇಷ್ಟು ಮಟ್ಟ ಹೆಸರು ಗಳಿಸಿದ್ರು ಎನ್ನುವಂಥದ್ದನ್ನು ಖಂಡಿತವಾಗಿ ಯೋಚನೆ ಮಾಡಬೇಕು. ಮುಂದುವರೆದು ಕೇಶವ ಶರ್ಮಾ ಸರ್ ಅವರ ಒಂದು ಅದ್ಭುತವಾದಂತಹ ಮಾತಿನ ಶೈಲಿ ಆಗಿರ್ಬೋದು, ಅವರಲ್ಲಿ ಅದೇ ಒಂದು ವ್ಯಕ್ತಿ ಎನ್ನುವಂಥ ವ್ಯಕ್ತಿ ವೈಶಿಷ್ಟ್ಯ ಯಾವ ರೀತಿಯಾಗಿ ಅಡಿಗರಲ್ಲಿ ಕಾಣ್ತಾ ಇತ್ತು ಎನ್ನುವಂಥದ್ದು, ನಾನು ಅಂದ್ರೆ ಎಷ್ಟು ಮುಖ್ಯ ಎನ್ನುವಂಥ ನಿಟ್ಟಿನಲ್ಲಿ ಮಾತಾಡಿದರು. ಹಾಗೆ ಕೊನೆಯದಾಗಿ ಮಾತಾಡಿದಂತಹ ಭಾರತಿ ಮ್ಯಾಮ್ ಆಗಿರ್ಬೋದು, ಪರಂಪರೆ ಮತ್ತು ಆಧುನಿಕತೆ ನೆಲೆಗಟ್ಟಿನಲ್ಲಿ ಬಹಳ ಅದ್ಭುತವಾದಂತಹ ವಿವರಣೆಗಳನ್ನು ಕೊಟ್ಟು ಹಲವಾರು ಪ್ರತಿಮೆಗಳ ಮೂಲಕ ನಮಗೆ ಬಹಳ ಅದ್ಭುತವಾಗಿ ವಿವರಿಸಿದರು. ಹಾಗೆ ಸಬಿಹಾ ಮ್ಯಾಮ್ ಆಗಿರ್ಬೋದು, ಲಾಸ್ಟಿಗೆ ಮಾತಾಡಿದಂತಹ ಡೊಮಿನಿಕ್ ಸರ್ ಆಗಿರ್ಬೋದು, ಬಹಳ ಅದ್ಭುತವಾಗಿ ನೆರವೇರಿತು ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮಗಳು ಇನ್ನಷ್ಟು ಮೂಡಿ ಬರಲಿ ಎನ್ನುವಂತಹ ಮಾತುಗಳೊಂದಿಗೆ ವಿರಮಿಸ್ತಾ ಇದ್ದೇನೆ. ಧನ್ಯವಾದಗಳು. ಅಭಿಪ್ರಾಯಗಳನ್ನು ಹಂಚಿಕೊಂಡ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದವರು ಪ್ರೊಫೆಸರ್ ನಾಗಪ್ಪಗೌಡ ಆರ್, ಅಧ್ಯಕ್ಷರು SPP ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳೂರು ವಿಶ್ವವಿದ್ಯಾನಿಲಯ. ಇದೀಗ ಅಧ್ಯಕ್ಷೀಯ ನುಡಿಗಾಗಿ ಕಿವಿಯಾಗೋಣ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಚಾರ ಸಂಕಿರಣದ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಇದೀಗ ತಾನೇ ಬಹಳ ಅರ್ಥಪೂರ್ಣವಾದಂಥ ಸಮಾರೋಪದ ನುಡಿಗಳನ್ನು ಆಡಿದಂಥ ನಮ್ಮ ಸ್ನೇಹಿತರು ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರು ಆಗಿರುವಂಥ ಪ್ರೊಫೆಸರ್ ಡೊಮಿನಿಕ್ ಅವರೇ, ಇವತ್ತಿನ ಈ ವಿಚಾರ ಸಂಕಿರಣದಲ್ಲಿ ನಮ್ಮೊಟ್ಟಿಗೆ ಅವರದೇ ಕಾರ್ಯಕ್ರಮ ಅನ್ನುವ ಹಾಗೆ ಕೈ ಜೋಡಿಸಿ ಕೆಲಸ ಮಾಡ್ತಾ ಇರುವಂಥ ಗೆಳೆಯ ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿ ಅವರೇ, ಹಾಗೂ ನಮಗೆ ಸಹಯೋಗವನ್ನು ಕೊಟ್ಟಿರ್ತಕ್ಕಂಥ ಮತ್ತು ನಮ್ಮದೇ ವಿಭಾಗದಲ್ಲಿರುವಂಥ ಗಿಳಿವಿಂಡಿನ ಅಧ್ಯಕ್ಷರಾಗಿರುವಂಥ ನಿವೃತ್ತ ಪ್ರಾಧ್ಯಾಪಕರು ಪ್ರೊಫೆಸರ್ ಶಿವರಾಮ್ ಶೆಟ್ಟಿ ಅವರೇ, ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರೇ ಮತ್ತು ಪ್ರೀತಿಯ ವಿದ್ಯಾರ್ಥಿನಿಯರೇ, ನಾನು ಕೂಡ 1 ಗಂಟೆ ಮಾತಾಡಬೇಕು ಅಂತೇಳಿ ಎಲ್ಲ ಟಿಪ್ಪಣಿ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಆಯ್ತಾ, ಬಹಳ ಅಡಿಗರ ಬಗ್ಗೆ ಓದ್ಕೊಂಡು, ಭಾರತೀಯವರು ಓದಿದಾರಲ್ಲ ಹಾಗೆ ನಾನು ಓದ್ಕೊಂಡು ಬಂದಿದ್ದೇನೆ. ಆದರೆ ಖಂಡಿತವಾಗೂ ಕೂಡ ಅದನ್ನು ತೆಗಿಲಿಕ್ಕೆ ಹೋಗೋದಿಲ್ಲ. ಮತ್ತೆ ಬರೀ ಕೈಯಲ್ಲಿ ಇಲ್ಲಿ ಬಂದು ನಿಂತಿದ್ದೇನೆ. ಅದನ್ನ ನೋಡಿ ನೀವು ಅರ್ಥ ಮಾಡ್ಕೊಳ್ಬಹುದು ಬಹುಶಃ ಇವತ್ತಿನ ಅಧ್ಯಕ್ಷ ನುಡಿ ಯಾವ ರೀತಿಯಲ್ಲಿ ಇರಬಹುದು ಅನ್ನುವಂಥದ್ದನ್ನ. ಯಾಕೆಂದ್ರೆ ಬೆಳಗಿನಿಂದ ಇಲ್ಲಿಯವರೆಗೆ ನೀವು ಕುಳಿತಿದ್ದೀರಲ್ಲ, ನಿಮಗೆ ನಿಜವಾಗೂ ಕೂಡ ದೊಡ್ಡ ಧನ್ಯವಾದಗಳು. ಇಷ್ಟು ಜನ ನೀವು ಇಲ್ಲಿ ಕುತ್ಕೊಂಡಿದ್ದೀರಲ್ಲ, ನಾನು ಅಂದ್ಕೊಂಡಿದ್ದೆ, ನನಗೆ ಭಯ ಆಗ್ತಾ ಇತ್ತು, ನಮ್ಮ ವಿದ್ಯಾರ್ಥಿಗಳಿಗೆ ಅಲ್ಲಲ್ಲಿ ನಿಂತವ್ರನ್ನೆಲ್ಲ ಓಡಿಸ್ತಾ ಇದ್ದೆ ಹೋಗಲ್ಲಿ ಕುತ್ಕೊಳ್ಳಿ ಅಂತೇಳಿ. ಯಾಕೆಂದ್ರೆ ಸಮಾರೋಪದ ಸಂದರ್ಭದಲ್ಲಿ ಪಾಪ ದೂರದಿಂದ ಬಂದಿರುವಂತ ಡೊಮಿನಿಕ್ ರವರು ಮಾತನಾಡುವಾಗ ಎಲ್ಲೋ 4 ಜನ ಕುತ್ಕೊಂಡ್ ಬಿಟ್ರೆ ಏನಪ್ಪ ಕತೆ ಅನ್ನೋ ರೀತಿಯಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ನೀವು ಇಷ್ಟು ಜನ ಇಲ್ಲಿ ಕೂತಿದ್ದನ್ನು ನೋಡಿ ನಿಜವಾಗೂ ಕೂಡ ನನಗೆ ತುಂಬಾ ಖುಷಿಯಾಗಿದೆ. ಮತ್ತೆ ಬೆಳಗಿಂದ ಇಲ್ಲಿಯವರೆಗೆ ಮಾತನಾಡಿದಂಥ ಉಪನ್ಯಾಸಗಳನ್ನ ಬಹಳ ಅರ್ಥಪೂರ್ಣವಾದಂಥ ವಿಭಿನ್ನವಾದ ಆಯಾಮಗಳಲ್ಲಿ ಅಡಿಗರನ್ನ ಅರ್ಥೈಸುವುದಕ್ಕೆ ಪ್ರಯತ್ನ ಪಟ್ಟಿರುವಂಥ ಉಪನ್ಯಾಸಗಳನ್ನ ನೀವು ಕೇಳಿದ್ದೀರಿ. ಸುಮಾರು ನನ್ನನ್ನ ಹೊರತುಪಡಿಸಿ 11 ಉಪನ್ಯಾಸಗಳು ಇಲ್ಲಿ ನಡೆದಿದ್ದಾವೆ. ಉದ್ಘಾಟನಾ ಸಮಾರಂಭದಲ್ಲಿ 4 ಜನ ಮಾತಾಡಿದ್ದಾರೆ. ಆಮೇಲೆ 3 ವಿಚಾರಗೋಷ್ಠಿಗಳಲ್ಲಿ 6 ಜನ ಮಾತಾಡಿದ್ದಾರೆ. 10 ಸಮಾರೋಪದ ನುಡಿಗಳನ್ನ ಇವರು ಆಡಿದ್ದಾರೆ. ಮತ್ತೆ 4 ಜನ ವಿದ್ಯಾರ್ಥಿಗಳು ಬಂದು ಮಾತಾಡಿದ್ರಲ್ಲ, ಬಹುಶಃ ಅದನ್ನು ಸೇರಿಸಿದ್ರೆ 15 ಜನ ಇವತ್ತು ಇಲ್ಲಿ ಮಾತನಾಡಿರುವಂಥದ್ದು ಅಡಿಗರ ಬಗ್ಗೆ. ಬೆಳಿಗ್ಗೆ 10:20ಕ್ಕೆ ನಾವು ಕಾರ್ಯಕ್ರಮವನ್ನ ಆರಂಭ ಮಾಡಿದ್ವಿ. 10:20ರಿಂದ ಇಲ್ಲಿಯವರೆಗೆ ಬಹುಶಃ 1 ನಿಮಿಷವೂ ಬಿಡುವು ಇಲ್ಲದ ಹಾಗೆ ನಾವು ಒಂದು ದಿನವನ್ನ ಬಹಳ ಅರ್ಥಪೂರ್ಣವಾಗಿ ಕಳೆದಿದ್ದೇವೆ ಈ ವಿಭಾಗದಲ್ಲಿ. ಬಹುಶಃ ಇದಕ್ಕೆ ಕಾರಣಕರ್ತರಾಗಿರುವಂತ ತಮ್ಮೆಲ್ಲರನ್ನೂ ಕೂಡ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತೆ ನಾವು ಸಾಮಾನ್ಯವಾಗಿ ನಮ್ಮ ವಿಭಾಗದ ಅಧ್ಯಾಪಕರು ಸೋಮಣ್ಣ, ಹಿರಿಯ ಪ್ರಾಧ್ಯಾಪಕರು, ಡಾಕ್ಟರ್ ಧನಂಜಯ ಕುಂಬ್ಳೆ, ಯಶಕುಮಾರ್ ಮತ್ತೆ ಚಂದ್ರಶೇಖರ್ ಇದ್ದಾರೆ.
ನಮ್ದು ಒಂದು ದೊಡ್ಡ ತಂಡ ಇದೆ ನಮ್ಮಲ್ಲಿ, ಮತ್ತೆ ವಿದ್ಯಾರ್ಥಿಗಳು ಅವರೆಲ್ಲರೂ ಕೂಡ ಒಂದು ಜವಾಬ್ದಾರಿ ಕೊಟ್ಟು ಬಿಟ್ರೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಆ ಕಡೆ ಮುಖ ಹಾಕೋದೇ ಬೇಡ. ಆ ರೀತಿಯಲ್ಲಿ ಆ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಒಂದು ದೊಡ್ಡ ತಂಡ ಇರೋದ್ರಿಂದ ಬಹುಶಃ ನಾವು ಇಲ್ಲಿ ಈ ರೀತಿಯ ವಿಭಿನ್ನವಾದ ಕಾರ್ಯಕ್ರಮಗಳನ್ನ ಮತ್ತೆ ಬಹಳ ಅಗತ್ಯವಾಗಿ ಆಗಬೇಕಾದಂತ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಅನ್ನುವಂಥದ್ದು. ಅಡಿಗರ ಬಗ್ಗೆ ಬೆಳಗಿನಿಂದ ಇಲ್ಲಿಯವರೆಗೆ ಅನೇಕ ಜನರು ಅನೇಕ ರೀತಿಯಲ್ಲಿ ವ್ಯಾಖ್ಯಾನ ಮಾಡತಕ್ಕಂಥ, ಅವರನ್ನ ವಿಶ್ಲೇಷಣೆ ಮಾಡತಕ್ಕಂಥ, ಅವರ ಇಡೀ ನಿಲುವುಗಳನ್ನ, ಅದು ರಾಜಕೀಯ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಸಾಹಿತ್ಯಿಕವಾಗಿರ್ಬೋದು, ಬೇರೆ ಬೇರೆ ರೀತಿಯ ನಿಲುವುಗಳನ್ನ ಗುರುತಿಸುವಂತ ಪ್ರಯತ್ನ ನಡೆದಿದೆ. ಬಹುಶಃ ಯಾವುದೇ ಒಬ್ಬ ಸಾಹಿತಿಗೆ ಸಾವಿಲ್ಲ, ಅದು ನಿರಂತರವಾಗಿ ಶಾಶ್ವತವಾಗಿ ಉಳಿದುಕೊಳ್ಳುವಂಥದ್ದು. ಹಾಗಾಗಿ ನಾವು ಆಯಾಯ ಕಾಲಘಟ್ಟದಲ್ಲಿ ಬಂದಂತ ಸಂದರ್ಭದಲ್ಲಿ ನಮ್ಮ ಬದುಕು ಪಲ್ಲಟಗಳಿಗೆ ಒಳಗಾಗ್ತಾ ಇರ್ತದೆ. ಆ ಪಲ್ಲಟದ ಸಂದರ್ಭದಲ್ಲಿ ನಾವು ಹಿಂದಿನ ಸಾಹಿತ್ಯವನ್ನ, ಪರಂಪರೆಯನ್ನ, ಭಾರತೀಯವರು ಮಾತನಾಡುವ ಸಂದರ್ಭದಲ್ಲಿ ಪರಂಪರೆ ಮತ್ತು ಆಧುನಿಕತೆಯ ನಡುವಿನ ಸಂಬಂಧವನ್ನ ಬಹಳ ಅರ್ಥಪೂರ್ಣವಾಗಿ ಅವರು ವಿಶ್ಲೇಷಣೆ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಪರಂಪರೆಯನ್ನ ಬಿಟ್ಟು ನಾವು ಇರ್ಲಿಕ್ಕಾಗಲ್ಲ, ಮತ್ತೆ ಭವಿಷ್ಯವನ್ನ ಬಿಟ್ಟು ನಾವು ವರ್ತಮಾನದಲ್ಲಿ ಬದುಕಲಿಕ್ಕೂ ಆಗಲ್ಲ. ಇದು ಒಂದು ರೀತಿ ಹೇಗಿದೆ ಅಂದ್ರೆ ಒಂದು ಕೊಂಡಿ ಇದ್ದ ಹಾಗೆ, ಅದು ಭೂತ, ವರ್ತಮಾನ, ಭವಿಷ್ಯ, ಇದು ಮೂರು ಕೂಡ ಒಂದನ್ನ ಒಂದು ಅವಲಂಬಿಸಿಕೊಂಡೇ ಮುಂದುವರ್ಕೊಂಡು ಹೋಗ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಸಾಹಿತ್ಯದ ನಿಲುವುಗಳಿದಾವಲ್ವ, ಸಾಹಿತ್ಯದ ನಿಲುವುಗಳು ಬಹಳ ಮುಖ್ಯ ಆಗ್ತಾ ಹೋಗ್ತವೆ. ಮತ್ತೆ ಆ ವ್ಯಕ್ತಿಗಳು ಯಾಕೆ ಆ ರೀತಿಯಲ್ಲಿ ನಡ್ಕೊಂಡ್ರು, ಯಾಕೆ ಈ ರೀತಿಯಲ್ಲಿ ಮಾಡ್ಲಿಕ್ಕಾಗ್ಲಿಲ್ಲ ಅಂತೇಳಿ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಅವರು ಪ್ರತಿಪಾದನೆ ಮಾಡ್ತಾ ಇರುವಂತ ಸಾರ್ವಕಾಲಿಕವಾದ ಜೀವನ ಮೌಲ್ಯಗಳಿದಾವಲ್ವ, ಆ ಜೀವನ ಮೌಲ್ಯಗಳು ಹೇಗಿದ್ದಾವೆ ಅನ್ನುವುದು ನಮಗೆ ಬಹಳ ಮುಖ್ಯವಾಗುವಂಥದ್ದು. ಆ ಹಿನ್ನೆಲೆಯಲ್ಲಿ ಅಡಿಗರಿಗೆ ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ನಿಲುವನ್ನ ತೆಗೆದುಕೊಳ್ಳುವಂತ ಸಂಪೂರ್ಣ ಸ್ವಾತಂತ್ರ್ಯ ಅವರಿಗಿತ್ತು. ಇವತ್ತು ನಮಗೆ ಹೇಗೆ ನಾವು ಯಾವುದೇ ರೀತಿಯ ನಿಲುವನ್ನ ಹೊಂದುವಂತ ಸ್ವಾತಂತ್ರ್ಯ ಇದೆಯೋ ಆ ರೀತಿಯ ಸ್ವಾತಂತ್ರ್ಯ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇರ್ತದೆ. ಆದ್ರೆ ಅವರು ಸಾಹಿತ್ಯದ ಒಳಗಡೆ ಇರುವಂತ ಕೆಲವು ಗೈರು ಹಾಜರಿಗಳಿದಾವಲ್ವಾ, ಆ ಗೈರು ಹಾಜರಿಗಳು ಸಮಾಜಮುಖಿಯಾಗಿ ಯಾಕೆ ಬರಲಿಲ್ಲ ಅನ್ನುವಂಥದ್ದು ಉಂಟಲ್ಲ, ಅದನ್ನಿಟ್ಟುಕೊಂಡು ನಾವು ನಿಜವಾಗಿಯೂ ಕೂಡ ಚರ್ಚೆ ಮಾಡುವಂಥದ್ದು, ಮತ್ತೆ ಅದನ್ನ ಮತ್ತೆ ರಿವಿಸಿಟ್ ಮಾಡುವಂಥದ್ದು, ಅಥವಾ ಮರು ಓದಿಗೆ ಒಳಪಡಿಸುವಂಥದ್ದು, ಮತ್ತೆ ವಿಮರ್ಶೆ ಮಾಡುವಂಥದ್ದು, ಚರ್ಚೆ ಮಾಡುವಂಥದ್ದು ಆಗಾಗ ಆಗ್ಬೇಕಾದಂತ ಕಾರ್ಯ ಇದೆ. ಬಹುಶಃ ಇವತ್ತು ಒಂದು ದಿನಕ್ಕೆ ಅಡಿಗರನ್ನ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಅದು ನಮ್ಮ ಮೂರ್ಖತನ ಆಗತ್ತೆ. ಅಡಿಗರನ್ನ ಮತ್ತೆ 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 ಓದೋದು ಹೇಗೆ, ಅವರನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ, ಅವರ ನಿಲುವುಗಳು ಏನು, ಅವು ಹೇಗೆ ಸಮಾಜಕ್ಕೆ ಇವತ್ತು ಅಗತ್ಯವಾಗಿ ಬೇಕಾಗ್ತವೆ ಅಥವಾ ಬೇಕಾಗೋದಿಲ್ಲ ಅನ್ನುವಂಥದ್ದುಂಟಲ್ಲ, ಇದು ಬಹಳ ಮುಖ್ಯವಾಗಿ ನಡಿಬೇಕಾದ ಚರ್ಚೆ. ಆ ಹಿನ್ನೆಲೆಯಲ್ಲಿ ಸಾಹಿತ್ಯ ಅಕಾಡೆಮಿ ಇದೆಯಲ್ಲ, ಸಾಹಿತ್ಯ ಅಕಾಡೆಮಿ ಈಗಾಗಲೇ 100 ವರ್ಷಗಳನ್ನ ಕಳೆದಿರುವಂತ ಲೇಖಕರನ್ನ ಇಟ್ಟುಕೊಂಡು ಅಲ್ಲಲ್ಲಿ ಈ ರೀತಿಯ ವಿಚಾರ ಸಂಕಿರಣಗಳನ್ನ ಆಯೋಜಿಸ್ತಾ ಇರುವಂಥದ್ದು ನಿಜವಾಗೂ ಕೂಡ ಬಹಳ ಅರ್ಥಪೂರ್ಣವಾದದ್ದು ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹುಶಃ ಇವತ್ತು ನಮಗೆ ಇಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನ ನಡೆಸೋದಕ್ಕೆ ಅವಕಾಶ ಸಿಕ್ಕಿದ್ದುಂಟಲ್ಲ, ಅದು ನಮಗೆ ಬಹಳ ಒಳ್ಳೆಯದನ್ನ ಮಾಡಿದೆ ಅನ್ನೋ ರೀತಿಯಲ್ಲಿ ಹೇಳುತ್ತಾ, ಅವರೆಲ್ಲರಿಗೂ ಕೂಡ ನಾನು ಬಹಳ ಮುಖ್ಯವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಸ್ನೇಹಿತರೆ, ಯಾವುದೋ ಕಾಲಘಟ್ಟದಲ್ಲಿ ನಾವು ಸಾಹಿತ್ಯ ಚರಿತ್ರೆಯನ್ನ ವಿಭಾಗ ಮಾಡ್ಕೊಂಡು ಬಿಟ್ಟಿದ್ದೀವಿ. ಬಹುಶಃ ಸಾಹಿತ್ಯ ಚರಿತ್ರೆಯನ್ನ ನಾವು ಆ ರೀತಿಯಲ್ಲಿ ವಿಭಾಗ ಮಾಡಿಕೊಳ್ಳುವುದು ಉಂಟಲ್ಲ, ಅದು ಅನೇಕ ಸವಾಲುಗಳಿಗೆ, ಅನೇಕ ಬಿಕ್ಕಟ್ಟುಗಳಿಗೂ ಕೂಡ ದಾರಿ ಮಾಡಿಕೊಡುತ್ತದೆ. ಯಾಕೆಂದ್ರೆ ಒಂದನ್ನು ಬಿಟ್ಟು ಒಂದು ಪರಂಪರೆ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಈಗ ನವೋದಯ ಅಂತೀವಿ, ನವೋದಯದ ನಂತರವೇ ಪ್ರಗತಿಶೀಲ ಬರುತ್ತೆ, ಪ್ರಗತಿಶೀಲದ ನಂತರವೇ ನವ್ಯ ಬರ್ತದೆ, ನವ್ಯದ ಕೇವಲ ಒಂದು 10-15 ವರ್ಷಗಳಲ್ಲೇ ಮತ್ತೆ ದಲಿತ ಬಂಡಾಯ ಬರ್ತದೆ, ಮತ್ತೆ ಅದನ್ನು ದಾಟಿ ಬರುವಂತ ಒಂದು 10-12 ವರ್ಷದಲ್ಲೇ ಮಹಿಳಾವಾದಿ ಸಾಹಿತ್ಯ ಅಂತೇಳಿ ಬರ್ತದೆ. ಹಾಗಾದ್ರೆ ಇವೆಲ್ಲ ಏನು, ಅದು ಪ್ರತ್ಯೇಕವಾಗಿ ತನ್ನದೇ ಆದಂತ ಅಸ್ತಿತ್ವವನ್ನ ಸಮಾಜದ ಒಳಗಡೆ ತನ್ನದೇ ಆದಂತ ಒಂದು ಐಡೆಂಟಿಟಿಯನ್ನ ಪ್ರತ್ಯೇಕವಾಗಿ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತಾ? ಒಂದರೊಳಗೆ ಒಂದು ಸೇರೋದಿಲ್ವಾ? ಈಗ ಇನ್ಕ್ಲೂಸಿವ್ ಅಂತ ನಾವು ಹೇಳ್ತೀವಲ್ಲ, ಎಲ್ಲರನ್ನು ಒಳಗೊಳ್ಳೋದು ಅಂತ ಹೇಳ್ತೀವಲ್ಲ, ಎಲ್ಲರನ್ನು ಒಳಗೊಳ್ಳುವ ಸಂದರ್ಭದಲ್ಲಿ ಎಲ್ಲ ನಿಲುವುಗಳು ಒಟ್ಟಿಗೆ ಹೋಗೋದಕ್ಕೆ ಸಾಧ್ಯ ಇಲ್ವಾ? ಇವತ್ತಿನ ಸಂದರ್ಭದಲ್ಲಿ ನಾವು 21ನೇ ಶತಮಾನದಲ್ಲಿ ನಿಂತುಕೊಂಡು 21ನೇ ಶತಮಾನದ ಮೂರನೇ ದಶಕದಲ್ಲಿ ನಿಂತುಕೊಂಡು ನಾವು ಇದ್ರ ಬಗ್ಗೆ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಆ ಸಾಹಿತ್ಯದ ನಿಲುವುಗಳೇನಿದ್ದಾವೆ, ಆ ವಿಚಾರಗಳೇನಿದ್ದಾವೆ, ಅವು ಇವತ್ತು ಹೇಗೆ ಕಾಣಿಸ್ಕೊಳ್ತವೆ, ಇವತ್ತಿಗೆ ಅವು ಎಷ್ಟು ಪ್ರಸ್ತುತ ಆಗ್ತವೆ ಅನ್ನುವಂಥದ್ದನ್ನು ಇಟ್ಟುಕೊಂಡು ನಾವು ನೋಡ್ಬೇಕಾಗತ್ತೆ ಅನ್ನುವಂಥದ್ದು. ಬಹುಶಃ ಇವತ್ತು ಏಕಾಕಿತನ ಅಂತ ನಾವೇನ್ ಮಾತಾಡ್ತಾ ಇದ್ದೀವಿ, ನವ್ಯ ಸಾಹಿತ್ಯದ ಅನೇಕ ಬಗೆಯ ಲಕ್ಷಣಗಳಿದಾವಲ್ವಾ, ಆ ಲಕ್ಷಣಗಳು 1950ರ ದಶಕದಲ್ಲಿ ಅಷ್ಟು ಕಾಡವಾಗಿ ಕಾಡ್ಲಿಲ್ಲ. ಅದನ್ನ ಭಾರತೀಯವರು ಬಹಳ ಚೆನ್ನಾಗಿ ಹೇಳಿದ್ರು. ಏನು ಮಾಡರ್ನ್ ಇಂಗ್ಲಿಷ್ ಪೊಯೆಟ್ರಿ ಇದೆಯಲ್ಲ, ಅದರ ಪ್ರಭಾವಕ್ಕೆ ಒಳಗಾದಂತ ಈ ಇಂಗ್ಲಿಷ್ ಪ್ರಾಧ್ಯಾಪಕರುಗಳು ಏನಿದ್ರು ನಮ್ಮ ಕನ್ನಡದಲ್ಲಿ ಬರಿತಾ ಇದ್ದಂಥವ್ರು, ಅವ್ರೇನ್ ಮಾಡಿದ್ರು, ಅದರ ಪ್ರಭಾವಕ್ಕೆ ಒಳಗಾಗಿ
ಅದನ್ನ ಎಲ್ಲೋ ಅಲ್ಲಿಂದ ಇಲ್ಲಿಗೆ ಎರವಲ್ ತೆಗೆದುಕೊಂಡು ಬಿಟ್ರಾ ಅಂತ ಅನಿಸ್ಬಿಡ್ತದೆ. ಯಾಕೆಂದ್ರೆ ನಮ್ಮಲ್ಲಿ ಕೈಗಾರಿಕೀಕರಣ ಆಗ್ಲಿಲ್ಲ. ನಮ್ಮಲ್ಲಿ ಕೈಗಾರಿಕೀಕರಣ ಆ ರೀತಿಯ ಪರಿಣಾಮಗಳನ್ನ, ಆ ರೀತಿಯ ಸಂವೇದನೆಗಳನ್ನ ಹುಟ್ಟು ಹಾಕ್ಲಿಲ್ಲ. ಹುಟ್ಟು ಹಾಕದೇ ಇರುವ ಸಂದರ್ಭದಲ್ಲಿ ಎಲ್ಲೋ ಯುರೋಪ್ ಜಗತ್ತಿನಲ್ಲಿ ಇದ್ದಂತ ಸಂವೇದನೆಗಳನ್ನ ಇಲ್ಲಿಗೆ ತಂದು ಆರೋಪಿಸುವಂತ ಪ್ರಯತ್ನ ನಡೀತಲ್ಲ. ಹಾಗಾಗಿ ನವ್ಯ ಸಾಹಿತ್ಯ ಜನರಿಂದ ದೂರ ಉಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅನ್ನೋದನ್ನ ನೋಡ್ಬೇಕು. ಬಹುಶಃ ಇವತ್ತು ನವ್ಯ ಸಾಹಿತ್ಯವನ್ನ ನೀವು ಗಂಭೀರವಾಗಿ ಅಧ್ಯಯನ ಮಾಡ್ತಾ ಹೋದ್ರೆ, ಅಡಿಗರನ್ನ ಇವತ್ತು ನಾವು ಓದ್ತಾ ಹೋದ್ರೆ, ಇವತ್ತಿನ ಈ ಸಂಕೀರ್ಣವಾದಂತ ವ್ಯವಸ್ಥೆ ಒಳಗಡೆ ನಾವು ಅಡಿಗರನ್ನ ಇಟ್ಟು ಅಧ್ಯಯನ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಗೆ ಹೊಸ ಸಾಧ್ಯತೆಗಳು ಬಿಚ್ಕೊಳ್ತಾವೆ. ಬಹುಶಃ ಆ ರೀತಿಯ ಅನುಭವಗಳು, ಆ ನವ್ಯ ಸಾಹಿತ್ಯ ಕಟ್ಟಿಕೊಡ್ತಕ್ಕಂಥ ಅನುಭವಗಳಿದಾವಲ್ವಾ, ಆ ಸಂವೇದನೆಗಳಿದಾವಲ್ವಾ, ಅವು ನಮಗೆ ಒಂದಲ್ಲ ಒಂದು ಸಂದರ್ಭದಲ್ಲಿ ಇವತ್ತು ಆಗ್ತಾ ಇದೆ. ಇವತ್ತು ಅದನ್ನ ನಾವು ಗಮನದಲ್ಲಿಟ್ಟುಕೊಂಡ ಸಂದರ್ಭದಲ್ಲಿ ನಾನು ಸಾಮಾನ್ಯವಾಗಿ ಹೇಳೋದುಂಟು, ತರಗತಿ ಒಳಗಡೆ ಮಾತನಾಡುವಾಗ ಹೇಳ್ತೀನಿ, ನಮ್ಮಲ್ಲಿ ಈ ಪಂಥಗಳಿದಾವಲ್ವಾ, ಈ ಸಾಹಿತ್ಯ ಪಂಥಗಳು ಬಹಳ ಅವಸರವಾಗಿ ಬಂದ್ಬಿಟ್ಟುವೇನೋ ಅಂತ ಅನ್ಸ್ಬಿಡ್ತದೆ. ಈ ನವೋದಯದ ನಂತರ ಪ್ರಗತಿಶೀಲ ಬಹಳ ಬೇಗ ಬಂದ್ಬಿಡ್ತು ಅಂತ ಅನ್ಸ್ಬಿಡ್ತದೆ. ಹಾಗೇನೆ ನವ್ಯ ಬಹಳ ಬೇಗ ನಮ್ಮಲ್ಲಿ ಕಾಣಿಸ್ಕೊಂಡ್ಬಿಡ್ತು ಅಂತ ಅನ್ಸ್ಬಿಡ್ತದೆ. ಬಹುಶಃ ಒಂದು 50 ವರ್ಷಗಳ ಗ್ಯಾಪಿನ ನಂತರ ಈ ಪಂಥಗಳು ಬಂದಿದ್ದಿದ್ರೆ ಅವು ಇನ್ನೂ ಹೆಚ್ಚಿನ ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ ಆಗ್ತಿತ್ತು ಏನೋ ಅನ್ನುವಂತ ಒಂದು ಪ್ರಶ್ನೆ ನನ್ನನ್ನು ಆಗಾಗ ಕಾಡೋದುಂಟು ಪಾಠ ಮಾಡುವಂತ ಸಂದರ್ಭದಲ್ಲಿ. ಬಹುಶಃ ಇವತ್ತಿನ ಸಂದರ್ಭದಲ್ಲಿ ನವ್ಯ ಸಾಹಿತ್ಯ ಹುಟ್ಕೊಳ್ಬೇಕಾಗಿತ್ತು ಅಂತ ಅನಿಸ್ತದೆ ಎಷ್ಟೋ ವೇಳೆ ಇವತ್ತಿನ ಸಂದರ್ಭ. ಯಾಕಂದ್ರೆ ಇವತ್ತು ಮನುಷ್ಯ ಸಂಬಂಧಗಳಿದಾವಲ್ಲ, ಗಮನಿಸಿ ನೋಡಿ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ ಮಾತನಾಡಿಸಲಾರದ ಸ್ಥಿತಿಗೆ ನಾವು ಹೋಗ್ತಾ ಇದ್ದೀವಿ. ಈ ಮನುಷ್ಯ ಸಂಬಂಧಗಳ ನಡುವೆ ಬಿರುಕು ಬಿಡ್ತಾ ಇದೆ. ಬಿರುಕು ಅನ್ನೋ ಕಾದಂಬರಿನೇ ಇದೆ, ಗಮನಿಸಿ ನೋಡಿ ನೀವು. ಮತ್ತೆ ಮನುಷ್ಯ ಮತ್ತು ಪ್ರಕೃತಿಯ ನಡುವೆ ಒಂದು ರೀತಿಯ ಸಂಘರ್ಷ ಎದುರಾಗ್ಬಿಟ್ಟಿದೆ. ಮನುಷ್ಯ ಮತ್ತು ಸಮಾಜದ ನಡುವೆ ಒಂದು ರೀತಿಯ ಸಂಘರ್ಷ ಎದುರಾಗ್ಬಿಟ್ಟಿದೆ. ಬಹುಶಃ ನಮ್ಮನ್ನ ಏಕಾಕಿತನ ಕಾಡ್ತಾ ಇದೆ ಇವತ್ತು. ನಾವೆಲ್ಲ ಗುಂಪಿನಲ್ಲಿ ಇರ್ತೀವಿ, ಗುಂಪಿನಲ್ಲಿದ್ರೂ ಕೂಡ ನಮ್ಮ ವಿಚಾರಗಳನ್ನ ಮುಕ್ತವಾಗಿ ಹಂಚಿಕೊಳ್ಳಿಕ್ಕೆ ಆಗ್ತಾ ಇಲ್ಲದ ಅಂತ ಸ್ಥಿತಿ ನಾವು ಇವತ್ತಿದ್ದೇವೆ. ಬಹುಶಃ ಈ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಹೋದ್ರೆ ನವ್ಯ ಸಾಹಿತ್ಯದ ಮೇಲೆ ಮತ್ತೆ ಈ ರೀತಿಯ ವಿಚಾರ ಸಂಕಿರಣಗಳು, ಚರ್ಚೆಗಳು ಆಗಬೇಕು ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಬಹುಶಃ ಇಷ್ಟು ಮಾತುಗಳನ್ನ ಹೇಳಿ ಧನಂಜಯ್ ನಗ್ತಾ ಇದ್ದಾರೆ, ಬೇಗ ಮುಗಿಸ್ತೀನಿ ಅಂತೇಳಿ ಇನ್ನೂ ಮಾತಾಡ್ತಾ ಇದ್ದಾರಲ್ಲ ಅಂತೇಳಿ. ಯಾಕೆ ಧನಂಜಯ್ ಅವ್ರ ಮುಖ ನಾನು ಯಾವಾಗಲೂ ನೋಡೋದು ಜಾಸ್ತಿ. ಯಾಕೆ ಅಂತ ಹೇಳಿದ್ರೆ ಅವ್ರು ನಮಗೆ ಕೆಲವು ಸಂಕೇತಗಳನ್ನ ನೀಡ್ತಾ ಇರ್ತಾರೆ ಆ ನೆಲೆಯಲ್ಲಿ. ಬಹುಶಃ ನಾನು ಇಷ್ಟು ಹೇಳಿ ಬಹುಶಃ ಮತ್ತೊಬ್ಬೆ ಎಲ್ಲರಿಗೂ ಕೂಡ ಬೆಳಗಿನಿಂದ ಮಾತನಾಡಿದಂತ ನಾವು ಯಾರನ್ನ ಕೇಳ್ಕೊಂಡ್ವಿ, ನಾವು ಚರ್ಚೆ ಮಾಡಿ ಅಕಾಡೆಮಿಯ ಜೊತೆಯಲ್ಲಿ ಚರ್ಚೆ ಮಾಡಿ ಇಂತಿಂಥವ್ರನ್ನೇ ಕರಿಬೇಕು ಅಂತ ಅಂದ್ಕೊಂಡ ಸಂದರ್ಭದಲ್ಲಿ ನಾವು ದೂರವಾಣಿಯ ಮೂಲಕ ಸಂಪರ್ಕಿಸಿದ ತಕ್ಷಣವೇ ಯಾರೂ ಆಗಲ್ಲ ಅಂತ ಹೇಳಲಿಲ್ಲ. ಆಯ್ತು, ತಕ್ಷಣವೇ ಒಪ್ಪಿಕೊಂಡ್ರು, ಒಪ್ಪಿಗೆ ನೀಡಿದ್ರು, ಮತ್ತೆ ಸಮಯಕ್ಕೆ ಸರಿಯಾಗಿ ಬಂದದ್ದು. ನೋಡಿ, ಒಬ್ಬ ಸಮಾರಂಭದಲ್ಲಿ ಮಾತನಾಡುವಂಥವರು ಬೆಳಿಗ್ಗೆನೆ ಬಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂಥದ್ದನ್ನ ನೀವು ಗಮನಿಸಿದ್ದೀರಿ ನೀವು. ಮತ್ತೆ ಎಲ್ಲ ಉಪನ್ಯಾಸಕರು ಯಾರು ಉಪನ್ಯಾಸವನ್ನ ನೀಡೋದಕ್ಕೆ, ವಿಚಾರಗಳನ್ನ ಮಂಡನೆ ಮಾಡೋದಕ್ಕೆ ಒಪ್ಕೊಂಡಿದ್ರು, ಅವರೆಲ್ಲ ತಡವಾಗಿ ಯಾರು ಬರಲಿಲ್ಲ. ಎಲ್ಲ ಬೆಳಿಗ್ಗೆನೆ 10 ಗಂಟೆಗೆ ಎಲ್ಲರೂ ಕೂಡ ಬಂದಿರುವಂಥದ್ದು ಉಂಟಲ್ಲ. ಗಿಳಿವಿಂಡಿನ ಅಧ್ಯಕ್ಷರು ಹಾಗೇನೆ, ಅವ್ರಿಗೆ ವೈಯಕ್ತಿಕವಾಗಿ ತುಂಬಾ ಸಮಸ್ಯೆಗಳಿದೆ ಪಾಪ, ನನಗೆ ಗೊತ್ತುಂಟು ಅದು. ಅವರು ಬರುವ ಸ್ಥಿತಿಯಲ್ಲಿ ಇರಲಿಲ್ಲ, ಆದ್ರೂ ಬಂದಿದ್ದಾರೆ ಅವರಿಗೆ ಇದ್ರ ಮೇಲೆ ಇಟ್ಕೊಂಡು. ಆ ಹಿನ್ನೆಲೆಯಲ್ಲಿ ಬಹುಶಃ ಇದು ಯಾಕೆ ಇಷ್ಟು ಚೆನ್ನಾಗಿ ನಡೀತು ಅಂತ ಹೇಳಿದ್ರೆ, ಬಹುಶಃ ಎಲ್ಲರೂ ಕೈಗೂಡಿಸಿದ್ದರಿಂದ, ನಮ್ಮ ವಿಭಾಗದಲ್ಲಿರುವಂತ ಪ್ರತಿಯೊಬ್ಬರೂ ಕೂಡ ಇದಕ್ಕೆ, ಮತ್ತೆ ನಮ್ಮ ಪೀಠಗಳಲ್ಲಿರುವಂತ ಕೆಲಸ ಮಾಡ್ತಾ ಇರುವಂತ ಎಲ್ಲರೂ ಕೂಡ ಇದರಲ್ಲಿ ಕೈ ಜೋಡಿಸಿದ್ದರಿಂದ ಒಂದು ಒಳ್ಳೆಯ ವಿಚಾರ ಸಂಕಿರಣವನ್ನು ನಡೆಸೋದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತಾ, ಮತ್ತೆ ಎಲ್ಲರಿಗೂ ನಾನು ಬಹಳ ಮುಖ್ಯವಾಗಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಿಗೆ, ಕುಲಸಚಿವರಿಗೆ, ಇವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಿ ನನ್ನ 2 ಮಾತುಗಳನ್ನ ನಿಲ್ಲಿಸ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೇದಾಗ್ಲಿ, ಮತ್ತೆ ಇದೇ ರೀತಿ ಸೇರುವಂತ ಅವಕಾಶಗಳು ಒದಗಿ ಬರಲಿ ಅಂತೇಳಿ ಆಶಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ವಿಭಾಗದಲ್ಲಿ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿದ್ಯಾರ್ಥಿಗಳು ಹೊಸ ವಿಚಾರಗಳಿಗೆ ತೆರೆದುಕೊಳ್ಳಲು ಅನುಕೂಲವಾದಂತಹ ವಾತಾವರಣವನ್ನು ನೀಡುತ್ತಾ ಇರುವಂತಹ ಈ ವಿಭಾಗದ ಅಧ್ಯಕ್ಷರು ಹಾಗೂ ಈ ಸಮಾರೋಪ ಸಮಾರಂಭದ ಅಧ್ಯಕ್ಷರು ಆದಂತಹ ಪ್ರೊಫೆಸರ್ ನಾಗಪ್ಪಗೌಡ ಆರ್ ಇವರಿಗೆ ಧನ್ಯವಾದಗಳು. ಎಂ ಗೋಪಾಲಕೃಷ್ಣ ಅಡಿಗರ ಜನ್ಮ ಶತಮಾನೋತ್ಸವದ ಅಂಗವಾಗಿ ನಡೆದಂತಹ ಈ 1 ದಿನದ ವಿಚಾರ ಸಂಕಿರಣವು ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಲು ಕಾರಣಕರ್ತರಾದಂತಹ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಇದರ ಸದಸ್ಯ ಸಂಚಾಲಕರು ಪ್ರೊಫೆಸರ್ ಜಯಪ್ರಕಾಶ್ ಶೆಟ್ಟಿ ಹೆಚ್ ಹಾಗೂ ಗಿಳಿವಿಂಡು ಮಂಗಳೂರು ಇದರ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಶಿವರಾಮ ಶೆಟ್ಟಿ ಸರ್ ಹಾಗೂ SVP ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರಾದಂತಹ ಪ್ರೊಫೆಸರ್ ನಾಗಪ್ಪಗೌಡ ಆರ್ ಇವರಿಗೆ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದಂತಹ ಎಲ್ಲರಿಗೂ ಸರ್ವರಿಗೂ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು.